Just a minute. ಓಕೆ. ನಮಸ್ತೆ ಸ್ನೇಹಿತರೆ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ, ಶಿಕ್ಷಕ, ಚಿತ್ತಚೇತನ ಬ್ರಹ್ಮ. ವಾರಕ್ಕೊಂದು ವಿಚಾರ ಸತ್ಸಂಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಇಂದಿನ ವಿಷಯ, ಸತ್ಸಂಗ ಕಾರ್ಯಕ್ರಮದ ವಿಷಯ, ನಾನು ಆಧ್ಯಾತ್ಮಿಕ ವ್ಯಕ್ತಿ, ನಾನು ಆಧ್ಯಾತ್ಮಿಕವನ್ನು ಫಾಲೋ ಮಾಡ್ತೀನಿ ಅಂತ ಸಾಕಷ್ಟು ಜನ ಇತ್ತೀಚೆಗೆ ಅದೊಂದು ಟ್ರೆಂಡ್ ಆಗ್ಬಿಟ್ಟಿದೆ. ಸೊ ನಾವು ಬಾಲ್ಯದಲ್ಲಿದ್ದಾಗ ಈ ಸೋಷಿಯಲ್ ಮೀಡಿಯಾ ಮತ್ತು ಮೊಬೈಲ್ ಇವೆಲ್ಲ ಇರಲಿಲ್ಲ. ಗೋಲಿ ಆಡ್ತಾ ಇದ್ರಿ, ಬುಗುರಿ ಆಡ್ತಾ ಇದ್ರಿ, ಬಚ್ಚೆ ಈ ಇಸ್ಪಿಟ್ ಸಿಗರೇಟ್ ಪ್ಯಾಕ್ ಕಾರ್ಡು, ಬೆಂಕಿಪಟ್ಟಣದ ಕಾರ್ಡ್ಗಳೆಲ್ಲ ಬಚ್ಚೆ ಆಡ್ತಾ ಇದ್ರಿ, ಗಿಲ್ಲಿ ದಂಡ ಆಡ್ತಾ ಇದ್ರಿ, ಮರ್ಕೋತಿ ಆಟ ಆಡ್ತಾ ಇದ್ರಿ, ಅದು ಕೋಲು, ಕುಂಟೆ ಬಿಲ್ಲೆ, ಈ ಥರದನ್ನೆಲ್ಲ ಆಡ್ತಾ ಇದ್ರಿ. ಅದೊಂದು ಸೀಸನ್, ಎಲ್ಲ ಒಂದೇ ಸಲ ಆಡೋಕ್ಕಾಗಲ್ಲ. ಗೋಲಿದೊಂದು ಸೀಸನ್ನು, ಬುಗುರಿದೊಂದು ಸೀಸನ್ನು, ಗಿಲ್ಲಿ ದಂಡದೊಂದು ಸೀಸನ್ನು. ಆ ಥರ ಈಗೆಲ್ಲ ಸ್ಪಿರಿಚುಯಾಲಿಟಿ ಅಂದ್ರೆ ಅದೊಂದು ಸೀಸನ್ನು. ಆ ಸ್ಪಿರಿಚುಯಾಲಿಟಿ ಅಂದರೆ ಏನು ಗೊತ್ತಿಲ್ಲ, ಅದೊಂದು ಸೀಸನ್ ಮಾಡ್ಕೊಂಬಿಟ್ಟವ್ರೆ. ಏನೋ ಅವರು ಸ್ಪಿರಿಚುವಲ್ ಫಾಲೋ ಮಾಡ್ತಾವ್ರೆ, ನಾನು ಫಾಲೋ ಮಾಡ್ತೀನಿ. ಹಿಂದಿನ ಕಾಲದಲ್ಲೆಲ್ಲ ಇತ್ತಲ್ಲ, ಅವ್ರ ಮನೇಲಿ ರೇಡಿಯೋ ಐತೆ, ನಮ್ಮ ಮನೇಲಿ ರೇಡಿಯೋ ಬೇಕು, ಅವ್ರ ಮನೇಲಿ ಟಿ ವಿ ಐತೆ, ನನ್ನ ಮನೇಲಿ ಟಿ ವಿ ಬೇಕು. ಸೊ ಅವರು ಕಾರ್ ತಗೊಂಡ್ರು, ನಾನು ಕಾರ್ ತಗೊಬೇಕು. ಅವ್ರು ಮನೆ ಕಟ್ಟಿದ್ರು, ನಾನು ಮನೆ ಕಟ್ಟಬೇಕು. ಅವರು ಸೈಟ್ ತಗೊಂಡ್ರು, ನಾನು ಸೈಟ್ ತಗೊಬೇಕು. ಜಮೀನು ತಗೊಂಡ್ರು, ನಾನು ಜಮೀನು ತಗೊಬೇಕು. ಅವನು 2 ಮದುವೆ ಆದ, ನಾನು 2 ಮದುವೆ ಆಗಬೇಕು. ಇದೆಲ್ಲ ಏನು ಅಂದರೆ ಸುಮ್ಮನೆ ಅದೊಂದು ಶೋಕಿ ಅಷ್ಟೇ. ಅವನು ಮಾಡ್ದವನು ನಾನು ಮಾಡ್ಬೇಕಷ್ಟೇ. ಒಂದು ತೃಪ್ತಿ ಅವನ ಹತ್ರ ಐತೆ, ನನ್ನ ಹತ್ರನೂ ಇದ್ದರೆ ಅವಾಗ ನಾವು ಸಮಾಜದಲ್ಲಿ ಬದುಕ್ತಾ ಇದ್ದೀವಿ, ನಾವು ಮನುಷ್ಯರು ಅಂತ ಅನ್ಕೊಳ್ತೀವಿ. ಅದಕ್ಕೋಸ್ಕರ ಇತ್ತೀಚೆಗೆ ಏನಾಗ್ಬಿಟ್ಟಿದೆ, ಎಲ್ಲರೂ ಕೂಡ ಐ ಆಮ್ ಎ ಸ್ಪಿರಿಚುವಲ್ ಪರ್ಸನ್, ಐ ಆಮ್ ಎ ಸ್ಪಿರಿಚುವಲ್ ಮ್ಯಾನ್. ವಾಟ್ ಈಸ್ ಸ್ಪಿರಿಚುಯಾಲಿಟಿ? ಇಲ್ಲಿ ಬರೋರಿಗೆ ಸುಮಾರು ಜನಕ್ಕೆ ಹೇಳ್ತೀನಿ, ನನಗೆ ಸ್ಪಿರಿಚುವಲ್ ಅಂದರೆ ಭಾರಿ ಇಷ್ಟ ಗುರುಜಿ, ನಾನು ಸ್ಪಿರಿಚುವಲ್ನ ಫಾಲೋ ಮಾಡ್ತೀನಿ, ನಾನು ಸ್ಪಿರಿಚುವಲ್ ಬಂದ್ಬಿಟ್ಟಿದ್ದೀನಿ ಇತ್ತೀಚೆಗೆ ಅಂತಾನೆ. ಏನಪ್ಪ ಸ್ಪಿರಿಚುಯಾಲಿಟಿ ಅಂದರೆ ಏನಯ್ಯ? ಒಬ್ಬರು ಭಕ್ತಿನ, ಪೂಜೆ ಪುನಸ್ಕಾರಗಳು, ಶಾಸ್ತ್ರ ಸಂಪ್ರದಾಯಗಳು ಮಾಡೋದನ್ನ ಪೂಜೆ ಸ್ಪಿರಿಚುಯಾಲಿಟಿ ಅನ್ಕೊಳ್ತಾರೆ. ಒಬ್ಬರು ಧ್ಯಾನ ಮಾಡೋದನ್ನ ಸ್ಪಿರಿಚುಯಾಲಿಟಿ ಅನ್ಕೊಳ್ತಾರೆ. ಮತ್ತೆ ಕೆಲವರು ನಿಸರ್ಗದಲ್ಲಿ ಅಡ್ಡಾಡ್ಕೊಂಬರ್ತಾರೆ, ಅದನ್ನ ಸ್ಪಿರಿಚುಯಾಲಿಟಿ ಅಂತ ಅನ್ಕೊಳ್ತಾರೆ. ಸೊ ಏನು ಸ್ಪಿರಿಚುಯಾಲಿಟಿ ಅಂದರೆ ಏನು ಏನು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಸುಮ್ಮನೆ ಸ್ಪಿರಿಚುಯಾಲಿಟಿ ಅಂತ ಹೇಳ್ತಾ ಇರ್ತಾರೆ ಹೊರತು ಏನು ಸ್ಪಿರಿಚುಯಾಲಿಟಿ ಅನ್ನೋದು ಅವ್ರ ಅಪ್ರಾಣಿ ಗೊತ್ತಿಲ್ಲ ಅವ್ರಿಗೆ. ಸೊ ಸುಮ್ಮನೆ ಎಲ್ಲ ದೊಂಬರಾಟ ಅದು ಇದು ಆಡ್ತಾರೆ. ಸೊ ನಾನು ಸ್ಪಿರಿಚುವಲ್ ವ್ಯಕ್ತಿ ಅನ್ನೋದಕ್ಕೆ ಒಂದು ಉದಾಹರಣೆ ಮೂಲಕ ಈ ಸತ್ಸಂಗದ ಕಾರ್ಯಕ್ರಮವನ್ನು ಶುರು ಮಾಡ್ತೀನಿ. ಇಲ್ಲಿ ಮಹನೀಯರು ಬರ್ತಾರೆ. ನನ್ನ ಗುರುಗಳು 108 ವಿದ್ಯೆಗಳನ್ನು ಹೇಳ್ಕೊಟ್ಟಿದ್ದಾರೆ. ಸೂಕ್ಷ್ಮ ಸ್ಥೂಲ ವಿದ್ಯೆಗಳು 365 ಕೋರ್ಸ್ಗಳನ್ನು ಮಾಡಿದ್ದೀನಿ. ಗುರುಗಳು ಹೇಳ್ಕೊಟ್ಟಿರೋದನ್ನು ಬಿಟ್ಟು ಅದರಲ್ಲಿ ಕಮರ್ಷಿಯಲ್ ಕೋರ್ಸ್ಗಳು ಕೂಡ ಒಂದಷ್ಟು. ಇದೆಲ್ಲ ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅಂಥೇಳಿ 3 ಸಲ ಭಾರತವನ್ನು ಪ್ರದಕ್ಷಿಣೆ ಹಾಕಿದ್ದೀನಿ. ಒಂದು 3300 ಪುಸ್ತಕಗಳನ್ನು ಓದಿದ್ದೀನಿ. ಗುರುಗಳು ಪರ್ಟಿಕ್ಯುಲರ್ ಆಗಿ ಇಂತಿಂಥ ಪುಸ್ತಕಗಳನ್ನ ನೀನು ಓದಲೇಬೇಕು ಅಂತ ಆಜ್ಞೆ ಮಾಡಿದರು. ಹಂಗಾಗಿ ಅದನ್ನು ಕೂಡ ಅವ್ರು ಹೇಳಿದ್ದ ಸುಮಾರು ಒಂದು 30 ಥರ ಪುಸ್ತಕಗಳನ್ನು ಎಲ್ಲವನ್ನು ಓದಿದ್ದೀನಿ. ಅದರಲ್ಲಿ ನನಗೆ ವಿಶೇಷವಾಗಿ ಬಹಳ ಆಸಕ್ತಿಕರವಾದದ್ದು ಭಾರತೀಯ ದರ್ಶನ, ನವದರ್ಶನ ಅಂತಿದೆ. ಸೊ ಸಾಂಖ್ಯ ದರ್ಶನ, ನ್ಯಾಯ ದರ್ಶನ, ಯೋಗ ದರ್ಶನ, ಮೀಮಾಂಸೆ, ವೈಶೇಷಿಕ, ವೇದಾಂತ, ಬೌದ್ಧ, ಜೈನ, ಚಾರ್ವಾಕ. ಇದು 6 ಆಸ್ತಿಕ ದರ್ಶನಗಳು, 3 ನಾಸ್ತಿಕ ದರ್ಶನಗಳು. ಇದನ್ನೆಲ್ಲ ಆರದು ಕುಡಿದ್ಬಿಟ್ಟಿದ್ದೀನಿ. ನನ್ನ ಫೇವ್ರೆಟ್ ಸಬ್ಜೆಕ್ಟ್ ಗುರುಗಳು ಹೇಳಿರೋ ಅಂಥ ಪುಸ್ತಕಗಳಲ್ಲಿ ಇಂಥದನ್ನು ಓದು ಅಂತ, ಇದು ನನಗೆ ಬಹಳ ಮುಖ್ಯವಾದದ್ದು. ಗುರುಗಳು ಎಲ್ಲ ವಿದ್ಯೆಗಳು ಕಲಿಸ್ಕೊಡೋದಕ್ಕಿಂತ ಮುಂಚೆ 5 ವಿದ್ಯೆಗಳನ್ನು ಕಲಿಸ್ಕೊಟ್ಟಿದ್ರು, ಅಂದರೆ ಶಾಸ್ತ್ರಗಳನ್ನು. ಏನದು? ಒಂದು ತತ್ವಶಾಸ್ತ್ರ, ತರ್ಕಶಾಸ್ತ್ರ, ನೀತಿಶಾಸ್ತ್ರ, ಮನಃಶಾಸ್ತ್ರ, ಬ್ರಹ್ಮಸೂತ್ರ. ಇದನ್ನ ಹೇಳ್ಕೊಟ್ಟ ಮೇಲೆ ಆಮೇಲೆ ಬೇರೆ ಬೇರೆ ವಿದ್ಯೆಗಳನ್ನೆಲ್ಲ ಹೇಳ್ಕೊಡ್ತಾ ಹೋದ್ರು. ಸೊ ಇದು ಗುರುಗಳು ಹೇಳ್ಕೊಟ್ಟಂತ ಮಾರ್ಗ. ಬಟ್ ಇದು ಎಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿ ಬರ್ತಾರಲ್ಲ ಮಹನೀಯರು, ಇವರಿಂದ ಕಲ್ತಿದ್ದೇ ಹೆಚ್ಚು. ಇಲ್ಲಿ ಬರೋ ಅಂಥವ್ರು ಎಂತೆಂಥ ಸಮಸ್ಯೆಗಳು, ವಿಚಿತ್ರವಾಗಿರೋ ಸಮಸ್ಯೆಗಳು, ಅವ್ರವ್ರ ಮೈಂಡ್ ಸೆಟ್ಗಳು ಹೇಗಿದೆ, ಪರಿಸ್ಥಿತಿ, ಮನಸ್ಥಿತಿ, ವಾತಾವರಣ ಹೇಗೆಲ್ಲ ಮನುಷ್ಯನ ಮೇಲೆ ಪ್ರಭಾವ ಬೀರುತ್ತೆ. ಮನಸ್ಥಿತಿಯಿಂದ ಚೇಂಜ್ ಆದ್ನ, ಪರಿಸ್ಥಿತಿಯಿಂದ ಚೇಂಜ್ ಆದ್ನ, ವಾತಾವರಣದಿಂದ ಚೇಂಜ್ ಆದ್ನ, ಇವನು ಬದಲಾಗೋದಕ್ಕೆ ಕಾರಣ ಏನು, ಇವನು ಪರಿವರ್ತನೆಗೆ ಯಾವುದು ಮೂಲ, ಇವನು ರೂಪಾಂತರಣಗೊಳ್ತಾನ ಇಲ್ವಾ, ಆ ರೂಪಾಂತರಣಗೊಳ್ಳೋದಕ್ಕೆ ಏನೇನು ಬೇಕು, ಇದೆಲ್ಲವನ್ನ ಇವರಿಂದ ಅಧ್ಯಯನ ಮಾಡಿರೋದು. ಒಂದು ದಿನಕ್ಕೆ ಒಂದು 5 ಜನ ಬಂದೇ ಬರ್ತಾರೆ, ಮೀಟ್ ಮಾಡೇ ಮಾಡ್ತೀನಿ.
ಕೆಲವೊಂದು ಸಲ 10 ಜನನ್ನ ಮೀಟ್ ಮಾಡ್ತೀನಿ. ಒಂದು ದಿನಕ್ಕೆ 5 ಜನ ಅಂದರೆ ವಾರದಲ್ಲಿ 1 ದಿವಸ ಯಾವಾಗಾದ್ರೂ ರೆಸ್ಟು, ಕೆಲವೊಂದು ಸಲ ಅದು ಇರೋದಿಲ್ಲ. ತಿಂಗಳಲ್ಲಿ ಒಂದು 25 ದಿವಸ ಪಕ್ಕಾ ಗ್ಯಾರಂಟಿ ವಿತೌಟ್ ಮಿಸ್ 25 ದಿವಸ. ಸೊ 10 ಜನ ಅಂತ ಲೆಕ್ಕ 5 ಜನ ಅಂತ ಲೆಕ್ಕ ಹಾಕ್ಕೊಂಡ್ರು 1000 ವರ್ಷಕ್ಕೆ 1000 ಮೀರಿ ಹೋಗ್ಬಿಡ್ತದೆ. ಹಂಗಾಗಿರೋದ್ರಿಂದ ಒಂದೊಂದು ವರ್ಷಕ್ಕೆ 1000 ಸಮಸ್ಯೆಗಳನ್ನು ಬಗೆಹರಿಸಿದಂಥ ಅನುಭವ. ಇಲ್ಲಿ ಬರುವಂಥವ್ರು ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಸ್ಪಿರಿಚುಯಾಲಿಟಿ. ನಾನ್ ಸ್ಪಿರಿಚುವಲ್ ಪರ್ಸನ್. ಏನಯ್ಯ ಸ್ಪಿರಿಚುಯಾಲಿಟಿ? ಅವ್ರ ತಲೆಯಲ್ಲಿ ಏನೋ ಪೂಜೆ ಪುನಸ್ಕಾರ ಮಾಡೋ ಸ್ಪಿರಿಚುಯಾಲಿಟಿ. ಸೊ ಒಬ್ರಿಗೆ ಸಹಾಯ ಮಾಡೋದು, ದಾನ ಧರ್ಮ ಮಾಡೋದು ಸ್ಪಿರಿಚುಯಾಲಿಟಿ. ಅದು ಒಬ್ಬೊಬ್ರು, ಇದು ನನ್ನ ಉತ್ತರ ಅಲ್ಲ, ಅವ್ರು ಬರುವಂಥ ಉತ್ತರ. ಅವರು ಸ್ಪಿರಿಚುಯಾಲಿಟಿ ಅಂದರೆ ಏನು ತಿಳ್ಕೊಂಡಿದ್ದಾರೆ? ನಾನು ಶಾಸ್ತ್ರ ಸಂಪ್ರದಾಯಗಳನ್ನ ಅದ್ಭುತವಾಗಿ ಮಾಡಿದ್ರೆ ಸ್ಪಿರಿಚುಯಾಲಿಟಿ. ಯಾರ್ಯಾರೋ ಒಂದಷ್ಟು ಕಮ್ಯುನಿಟಿಗಳಿದ್ದಾವೆ, ಅವ್ರನ್ನ ಸ್ಪಿರಿಚುಯಾಲಿಟಿ. ಉದಾಹರಣೆಗೆ ಬ್ರಹ್ಮಕುಮಾರಿ ಮಾಡಿದ್ರೆ ನಾನು ಸ್ಪಿರಿಚುಯಾಲಿಟಿ, ಇಸ್ಕಾನ್ ಟೆಂಪಲ್ಗೆ ಸೇರ್ಕೊಂಡ್ರೆ ನಾನು ಸ್ಪಿರಿಚುಯಾಲಿಟಿ, ಇಶಾ ಫೌಂಡೇಶನ್ಗೆ ಸೇರ್ಕೊಂಡ್ರೆ ನಾನು ಸ್ಪಿರಿಚುಯಾಲಿಟಿ, ಯೋಗ ಮಾಡಿದ್ರೆ ನಾನು ಸ್ಪಿರಿಚುಯಾಲಿಟಿ. ಸೊ ಈ ರೀತಿ ಪ್ರತಿಯೊಬ್ಬರು ಕೂಡ ಸ್ಪಿರಿಚುಯಾಲಿಟಿ ಅಂತಂದ್ರೆ ಏನು ಅನ್ನೋದನ್ನು ತಿಳ್ಕೊಂಡಿರ್ತಾರೆ. ಅದು ಮೂಲವಾದ ವಿಚಾರ ಏನು ಅಂದರೆ, ಒಬ್ಬ ವ್ಯಕ್ತಿ ಬಂದಿದ್ದ, ಅವನ ಬಗ್ಗೆ ಹೇಳ್ಬಿಡ್ತೀನಿ. ಈಸ್ ಎ ಸ್ಪಿರಿಚುವಲ್ ಪರ್ಸನ್. ಅವನ ವಿಸಿಟಿಂಗ್ ಕಾರ್ಡಲ್ಲಿ ಹೆಸರು ಹಾಕ್ಕೊಂಡಿದ್ದಾನೆ. ಅವನ ಹೆಸರು ಆಧ್ಯಾತ್ಮಿಕ, ಅದು ಇಂಗ್ಲೀಷಲ್ಲಿದೆ, ಸ್ಪಿರಿಚುವಲ್ ಮಾಸ್ಟರ್ ಅಲ್ಲ, ಸ್ಪಿರಿಚುವಲ್, ಅದಕ್ಕೇನೋ ಗೊತ್ತಾಗ್ತಾ ಇಲ್ಲ ಇಂಗ್ಲೀಷ್ ವರ್ಡು. ಅದನ್ನು ಮುಂದುವರಿಸ್ಕೊಂಡು ಹೋಗುವಂಥದ್ದು ಅಂತ ಅದರ ಅರ್ಥ. ನನಗೆ ನೆನಪಿಗೆ ಬಂದಾಗ ಹೇಳ್ತೀನಿ. ಆ ಥರ ಹಾಕ್ಕೊಂಡಿದ್ದಾನೆ. ಇವನು ಸುಮಾರು 25 ವರ್ಷಗಳಿಂದ ದೇವಿಯ ಆರಾಧಕ. ಈ ದೇವಿನ ಪೂಜೆ ಪುನಸ್ಕಾರಗಳು, ಶಾಸ್ತ್ರಗಳು, ಸಂಪ್ರದಾಯಗಳು, ಕುತ್ಕೊಂಡು ದಿನನಿತ್ಯ ಅಭಿಷೇಕ, ಮಡಿ ಬಟ್ಟೆ ಉಟ್ಕೊಂಡು ದಿನಕ್ಕೆ 2 ಸಲ 3 ಸಲ ಸ್ನಾನ ಮಾಡ್ತಾನೆ. 1 ಸಲ ಪೂಜೆಗೆ ಕುತ್ಕೊಂಡ್ರೆ ಮಿನಿಮಮ್ 3 ಗಂಟೆ ಆಗುತ್ತೆ, ಮ್ಯಾಕ್ಸಿಮಮ್ 5-6 ಗಂಟೆ ಆಗುತ್ತೆ. ಬಟ್ 3 ಗಂಟೆ ಬೇಕೇ ಬೇಕು. ಎವ್ರಿ ಡೇ 3 ಗಂಟೆ ಅವನು ದೇವಿನ ಆರಾಧನೆ ಮಾಡಿ, ಪೂಜೆ ಪುನಸ್ಕಾರಗಳನ್ನೆಲ್ಲ ಹೇಳಿ, ಏನೇನು ಬೇಕು ಎಲ್ಲ ರೀತಿ ನೈವೇದ್ಯಗಳನ್ನಿಟ್ಟು, ಹೂವು, ಹಣ್ಣು, ಕಾಯಿ, ದೀಪ, ಎಲ್ಲ ಏನೇನು ಬೇಕೆಲ್ಲ ಒಬ್ಬ ಪೂಜಾರಿ ದೇವಸ್ಥಾನದಲ್ಲಿ ಏನು ಮಾಡ್ತಾನೋ ಅದು ಇವನು ಮನೇಲಿ ಕೂತ್ಕೊಂಡು ಮಾಡ್ತಾನೆ. 25 ವರ್ಷಗಳಿಂದ ದೇವಿ ಆರಾಧಕ. ದೇವಿ ನನಗೆ ಹೇಗೆ ಒಲಿದ್ಲು ಸ್ಟಾರ್ಟಿಂಗಿಂದ ಹೇಳೋದಕ್ಕೆ ಶುರು ಮಾಡ್ದ. ನಾನು ಅದ್ಭುತವಾಗಿ ಒಬ್ಬ ಸಿನಿಮಾ ಡೈರೆಕ್ಟ್ರು ನಟನಿಗೆ ಈ ಥರ ಸಿನಿಮಾ ಮಾಡ್ತಾ ಇದ್ದೀನಿ, ನೀವೇ ನಾಯಕ ನಟ, ಅದನ್ನು ಸ್ಟೋರಿ ಹೇಳ್ತಾ ಹೋಗ್ತಾನೆ. ಅವನು ಕುತ್ಕೊಂಡು ಎಲ್ಲ ಸನ್ನಿವೇಶಗಳನ್ನು ವಿವರವಾಗಿ ಹೇಳ್ತಾನೆ. ಅದೇ ರೀತಿ ನಾನು ಹೀರೋ ಅನ್ಕೊಳ್ಳಿ, ಅವನ ಡೈರೆಕ್ಟ್ರು ನನ್ನನ್ನು ಒಪ್ಸೋಕ್ಕೆ ಬಂದವನೇ. ದೇವಿನ ನಾನು ಯಾವ ರೀತಿ ಆರಾಧನೆ ಮಾಡ್ತೀನಿ, ಯಾವ ರೀತಿ ದೇವಿ ನನಗೆ ಒಲಿದ್ಲು, ಆ ಒಲಿದ ಮೇಲೆ ಪೂಜೆ ಮಾಡೋದ್ರಿಂದ, ನಾನು ಮಂತ್ರ ಉಚ್ಚಾರಣೆ ಮಾಡೋದ್ರಿಂದ ಹೇಗೆಲ್ಲ ನನಗೆ ಏನೇನಾಯಿತು, ವೈಬ್ರೇಷನ್ ಯಾವ ಥರ ಆಯಿತು ಎಲ್ಲ ಕುತ್ಕೊಂಡು ಬಾಯಿ ಬಿಟ್ಟ. ಅಯ್ಯೋ ದೇವ್ರೆ, ಆ ಎಕ್ಸ್ಪ್ರೆಷನ್ ಎಂಥ ಅದ್ಭುತವಾದ ಎಕ್ಸ್ಪ್ರೆಷನ್ ಅಂದರೆ ಅಬಾ. ಯಾವ ನಟನಿಗೂ ಕೂಡ ಆ ರೀತಿ ಆ್ಯಕ್ಟಿಂಗ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಅವ್ರ ನಟರು ಮಾಡೋದು ಆ್ಯಕ್ಟಿಂಗ್, ಇವನು ಆ್ಯಕ್ಟಿಂಗ್ ಮಾಡ್ತಾರಲ್ಲ ನೈಜವಾಗಿ. ನಾನು ಕಣ್ಣು ಮುಚ್ಕೊಂಡಿದ್ದೆ, ದೇವಿ ನನ್ನ ಮುಂದೆ ಪ್ರತ್ಯಕ್ಷ ಆದ್ಲು. ಹೀಗೆ ಬಟ್ಟೆ ಎಲ್ಲ ಹಾಕೊಂಬಂದಿದ್ದಾಳೆ, ನಾಲ್ಗೆ ಈಚೆ ಬಿಟ್ಟಿದ್ದಾಳೆ, ಕೆಂಪು ನಾಲ್ಗೆ, ವಿಭೂತಿ ಇಟ್ಕೊಂಡಿದ್ದಾಳೆ, ತ್ರಿಶೂಲ ಇಟ್ಕೊಂಡಿದ್ದಾಳೆ, ಅವಳ ಪಾದಗಳು ಹಿಂಗಿದೆ, ಮೆಹಂದಿ ಹಾಕಿದ್ದಾಳೆ ಕಾಲ್ಗೆ ಒಂದು. ಇದೆಲ್ಲವನ್ನ ಬಹಳ ವಿವರವಾಗಿ, ನಾನು ಸುಮ್ಮನೆ ಮೇಲ್ಮೇಲೆ ಹೇಳ್ತಾ ಇದ್ದೀನಿ ನಿಮಗೆ. ಅವನು ನನಗೆ ಇಂಚಿಂಚು ಹೇಳಿದ್ದಾನೆ, ಬೆರಳುಗಳು ಎಷ್ಟೆಷ್ಟು ಉದ್ದ ಇದ್ದಾವೆ, ಹೇಗೆ ಎಲ್ಲವನ್ನ ಹೇಳ್ದ. ಹಿಂಗಾಗುತ್ತೆ, ಹಂಗಾಗುತ್ತೆ. ಆ ಒಂದು ಮುಂದೆ ಇರುವಂತಹ ವಿಗ್ರಹಗಳು ಅವನು ಕಣ್ಣು ಬಿಟ್ಟು ನೋಡಿದ್ರೆ ಅದು ಹಂಗೇ ಜರುಗುತ್ತೆ, ಹಿಂಗೆ ವಿಗ್ರಹ ಹಿಂಗೆ ಮೂವ್ ಆಗುತ್ತೆ, ಹಿಂದೆ ಮುಂದೆ ಮೂವ್ ಆಗುತ್ತೆ. ನನಗೆ ಯಾವಾಗ ಏನು ಪ್ರಶ್ನೆ ಕೇಳಿದ್ರು ಬಲಕ್ಕೆ ವರ ಕೊಡ್ತಾಳೆ, ಎಡಕ್ಕೆ ಕೊಡ ಕೊಡ್ತಾರೆ. ನಾನು ಆಗೋ ಕೆಲಸ ಆಗುತ್ತಾ ಇಲ್ಲ ಅಂತ ಕೇಳಿದ್ರೆ ಹಿಂಗೆ ಮಾಡ್ತಾಳೆ. ಹಾಗೆ ಹೀಗೆ ಎಷ್ಟು ಅದ್ಭುತವಾಗಿ ಹೇಳ್ದ ಅಂತಂದರೆ, ರಾತ್ರಿ ಹೊತ್ತು ನಿದ್ದೆಲಿ ಕನ್ಸಲ್ಲಿ ಬರ್ತಾಳೆ, ಕನ್ಸಲ್ಲಿ ಬಂದು ಹಿಂಗೆಲ್ಲ ನನಗೆ ಸ್ಪರ್ಶ ಆಗುತ್ತೆ, ಮುಟ್ತಾಳೆ, ಇದೆಲ್ಲ ಮಾಡ್ತಾಳೆ. ಹಾಗೆ ಹೀಗೆ ಎಷ್ಟು ಸುವಿವರವಾಗಿ ಹೇಳ್ದ ಅಂತಂದರೆ ನಂಗಂತೂ ಬಹಳ ಖುಷಿ ಆಗೋಯ್ತು, ಕರುಣಾನಂದವಾಯಿತು. ಆ ಥರ ನನ್ನ ಗುರುಗಳು ಕೂಡ ನನಗೆ ಎಕ್ಸ್ಪ್ಲೈನ್ ಮಾಡಿಲ್ಲ, ಅವರ ಅನುಭವಗಳನ್ನು ಹಂಚ್ಕೊಂಡಿಲ್ಲ ನನ್ನ ಹತ್ರ. ಆದರೆ ಈ ವ್ಯಕ್ತಿ ಸುಮಾರು 1.5 ಗಂಟೆ ಅವನಿಗೆ ದೇವಿ ಹೇಗೆ ಹೊಲಿದ್ಲು, ಎಲ್ಲಿ ಹೊಲಿದ್ಲು, ಹೊಲಿದ ಮೇಲೆ ಏನೇನೆಲ್ಲ ಆಯಿತು, ಇವನು ಯಾವ್ಯಾವ ರೀತಿ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾನೆ, ಶಾಸ್ತ್ರಗಳನ್ನು ಮಾಡ್ತಾನೆ, ಇದನ್ನೆಲ್ಲ ಹೇಳಿ 1.5 ಗಂಟೆ ಆದ ನಂತರ ಬಹಳ ಅದ್ಭುತ ಅನ್ನಿಸ್ತು. ಕಣ್ಣಲ್ಲಿ ಪಾಪ ನೀರು ಹಾಕೊಂಬಿಟ್ಟ, ಹತ್ಬಿಟ್ಟ.
ಸೊ ಖರ್ಚಿಗೆ ತಗೊಂಡು ಟಿಶ್ಯೂ ಪೇಪರ್ ಕೊಟ್ಟೆ, ಒರೆಸ್ಕೊಳಪ್ಪ ಅಂತ. ಸೊ ಎಲ್ಲ ಒರೆಸ್ಕೊಂಡ. ಎಂಥ ಅದ್ಭುತ ಅಂದರೆ ಅವನ ವಯಸ್ಸು ಒಂದು 55 ವರ್ಷ. ಅವನಿಗೆ ವಯಸ್ಸು 55-56 ವರ್ಷ ವಯಸ್ಸು. 25 ವರ್ಷಗಳಿಂದ ಈ ಸ್ಪಿರಿಚುಯಾಲಿಟಿಲಿ ಇದಾನಂತೆ, ಅದರಲ್ಲೂ ದೇವಿ ಆರಾಧಕನಂತೆ. ಈ ರೀತಿ ಎಲ್ಲ ಮಾಡಿ ಕೊನೆಗೆ ಬಂದಿದ್ದು ನನ್ನ ಹತ್ರ ಏನಕ್ಕೆ ಅಂತಂದರೆ, ಅವ್ರಿಗೆ ತಮ್ಮ ಮತ್ತು ತಂಗಿ ಇವರಿಬ್ಬರಿಗೆ ಮದುವೆ ಆಗಿಲ್ಲ. ತಮ್ಮನಿಗೆ ತಂಗಿಗೆ ಮದುವೆ ಆಗಿಲ್ಲ. ತಮ್ಮನಿಗೆ 52 ವರ್ಷ, ತಂಗಿಗೆ 50 ವರ್ಷ, ಮದುವೆ ಆಗಿಲ್ಲ. ಏನು ಕೆಲಸ ಮಾಡ್ತೀಯಪ್ಪ ಅಂತಂದರೆ, ಯಾವುದೋ ಒಂದು ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಂಡಿದ್ದಾನೆ. ಸ್ವಂತ ಮನೆ ಐತನೆಯ? ಇಲ್ಲ. ಜಮೀನು ಐತನೆಯ? ಇಲ್ಲ. ಏನೋ ಬಿಸ್ನೆಸ್ ಮಾಡಿದ್ದೀನಿ? ಇಲ್ಲ. ಸೊ ಪಿತ್ರಾರ್ಜಿತ ಸ್ವತ್ತು ಏನಾದರೂ ಐತೇನಪ್ಪ? ಐತೆ, ಅದು ಎಲ್ಲೋ ಕೇಸಲ್ಲೈತೆ. ನಾವ್ಯಾರು ಅದರಲ್ಲಿ ಓಡಾಡೋಕ್ಕೆ ತಲೆ ಇಲ್ಲ. ಅಂದರೆ ನಮ್ಗೆ ಅಷ್ಟೊಂದು ಹೈ ಇನ್ಫ್ಲುಯೆನ್ಸ್ ಇಲ್ಲ, ಯಾರು ನಮಗೆ ಸಹಾಯ ಮಾಡಲ್ಲ. ಆದ್ದರಿಂದ ಹಿಂಗಿದೆ. ಸೊ ತಮ್ಮನಿಗೆ ತಂಗಿಗೆ ಮದುವೆ ಆಗ್ತಾಯಿಲ್ಲ, ಅದಕ್ಕೆ ನಿಮ್ಮ ಹತ್ರ ಕರ್ಕೊಂಬಂದಿದ್ದೀನಿ ಅಂತ. ಆ ಕರ್ಕೊಂಬಂದಿರೋದು ಸಮಸ್ಯೆಗೆ ಮೂಲ ಏನು ಅನ್ನೋದು ಹುಡ್ಕೋದು ಬಿಟ್ಬಿಟ್ಟು, ಇವನು ದೇವಿ ಹೇಗೆ ನನಗೆ ಒಲಿದ್ಲು, ಪ್ರತ್ಯಕ್ಷ ಆದ್ಲು ಅಂತ ಎಲ್ಲ ಸುವಿವರವಾಗಿ ಹೇಳ್ಕೊಂಬಂದ. ಫೈನಲ್ ಆಗಿ, ನಿನಗೆ ದೇವಿ ಒಲಿದ ಮೇಲೆ ನನ್ನ ಹತ್ರ ಯಾಕೆ ಬಂದೆ? ನಿಮ್ಮ ತಮ್ಮಂಗೆ ಮದುವೆ ಮಾಡ್ಬೋದಾಗಿತ್ತು, ದೇವಿನ ಕೇಳ್ಕೊಂಡು ನಿನ್ನ ತಂಗಿಗೆ ಮದುವೆ ಮಾಡ್ಬೋದಾಗಿತ್ತು. ಬಲಗಡೆ ವರ ಕೊಟ್ಲು ಅಂತ ಹೇಳ್ತಾ ಇದೆಯಲ್ಲ, ಬಲಗಡೆ ಒಳ ಕೊಟ್ಟ ಮೇಲೆ ನಿಮ್ಮದು ಕೇಸ್ನ ಕ್ಲಿಯರ್ ಮಾಡಬೇಕಾಯ್ತು ದೇವಿ. ಕ್ಲಿಯರ್ ಮಾಡಲಿಲ್ಲ. ನಿಮ್ಮ ತಮ್ಮಂಗೆ ಮದುವೆ ಆಗಲಿಲ್ಲ, ತಂಗಿಗೆ ಮದುವೆ ಆಗಲಿಲ್ಲ. ಸೊ ಹೆಂಡತಿ ಒಂದು ದಿವಸ ಇದೆಲ್ಲ ಮಾಡಿ 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 ತಲೆ ಕೆಟ್ಬಿಟ್ಟು ದೇವಿನ ತಗೊಂಡೋಗಿ ಯಾರಿಗೋ ಕೊಟ್ಬಿಡಿ, ಬನ್ನಿ ದೇವಸ್ಥಾನದವ್ರನ್ನ ಕರೆದ್ಬಿಟ್ಟು ಕೊಟ್ಬಿಡಿ ಅಂತ ಹೇಳಿದಂತೆ. ದೇವಿ ಅಳ್ಳಾಡ್ಲಿಲ್ಲಂತೆ. ಅದೊಂದು 9 kg ವಿಗ್ರಹ ಇದೆ, ಅದನ್ನ 4 ಜನ ಬಂದು ಎತ್ತಿದ್ರು ಮೇಲೆ ಬರಲಿಲ್ವಂತೆ. ಕೊನೆಗೆ ಇವನು ನನ್ನ ಹತ್ರ ಇರಬೇಡ ತಾಯಿ, ನೀನು ಹೋಗು ಅನ್ನಂತ. ಅದಕ್ಕೋಸ್ಕರ ದೇವಿ ಹೋಗ್ಬಿಟ್ಲಂತೆ. ಯಾವಾಗ? ಈಗ ಒಂದು 3-4 ತಿಂಗಳಿಂದ ದೇವಿ ಹೋದ್ಲಂತೆ. ಅದಕ್ಕೆ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೀನಿ ಗುರುಗಳೇ. ದೇವಿ ಹೋದ್ಮೇಲೆ ದೇವಿ ನನ್ನನ್ನು ಬಿಟ್ಟು ಹೋಗಕ್ಕೆ ಇಷ್ಟ ಇರಲಿಲ್ಲ, ಆದರೂ ಕರ್ಕೊಂಡು ಹೋಗ್ಬಿಟ್ರು ದೇವಿನ. ಸರಿ, ಈಗ ನಿನ್ನ ಹೆಂಡತಿಗೆ ಯಾಕೆ ಬೇಸರ ಆಯಿತು ಅಂದರೆ, ಉದ್ಯೋಗಂ ಪುರುಷ ಲಕ್ಷಣ. ಒಬ್ಬ ಗಂಡಸಾದವನು ಜವಾಬ್ದಾರಿ ಕರ್ತವ್ಯಗಳನ್ನು ಯಾರು ನಿಭಾಯಿಸ್ತಾನೋ ಅವನನ್ನೇ ಗಂಡಸು ಅಂತ ಕರೆಯೋದು. ಈ ಜವಾಬ್ದಾರಿ ಕರ್ತವ್ಯಗಳನ್ನು ನಿಭಾಯಿಸಲಿಲ್ಲ ಅಂದರೆ ಅವನು ಗಂಡಸಲ್ಲ, ಡ್ಯಾಶ್ 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 ಹಾಕಬಿಡಿ, ಅದು ನಿಮಗೆ ಗೊತ್ತಾಗ್ತದೆ. ಸೋಷಿಯಲ್ ಮೀಡಿಯಾದಲ್ಲಿ ಗುರುಗಳು ಅವಾಚ್ಯ ಶಬ್ದಗಳನ್ನು ನುಡಿತಾರೆ ಅಂತ ಕಂಪ್ಲೇಂಟು. ಅದಕ್ಕೋಸ್ಕರ ಡ್ಯಾಶ್ 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 ಅಂತ ಹಾಕ್ಬಿಡ್ತೀನಿ. ಅದನ್ನು ನೀವು ಅರ್ಥ ಮಾಡ್ಕೊಳ್ತೀರಾ, ಬುದ್ಧಿವಂತರು ಅರ್ಥ ಮಾಡ್ಕೊಳ್ಳಿ. ಸೊ ಹಂಗಾಗಿರೋದ್ರಿಂದ ಗಂಡಸಿನ ಲಕ್ಷಣ ಏನು, ಗಂಡು ಅಂದರೆ ಏನು, ಪುರುಷ ಅಂದರೆ ಏನು, ಕೆಲಸ ಮಾಡಬೇಕು, ದುಡಿಬೇಕು, ಸಂಪಾದನೆ ಮಾಡಬೇಕು. ಈ 3 ಅವನಿಗೆ ಇರಬೇಕಾಗಿರೋಂಥ ಲಕ್ಷಣಗಳು. ಅದರಲ್ಲಿ ಜವಾಬ್ದಾರಿ ಕರ್ತವ್ಯಗಳನ್ನು ಅತ್ಯದ್ಭುತವಾಗಿ ನಿಭಾಯಿಸಬೇಕು. ಅಪ್ಪನೂ ದುಡಿಬೇಕು, ಅವ್ವನೂ ಅರಿಬೇಕು ಅಂತಾರೆ. ಅಮ್ಮಂದು ಮನೆ ಕೆಲಸ, ಅಪ್ಪಂದು ದುಡಿಯೋ ಕೆಲಸ. ಈಗ ಪಾಪ ಹೆಣ್ಮಕ್ಳು ದುಡಿತಾರೆ, ದುಡಿಲಿ ಸಂತೋಷ. ಆದರೂ ಕೂಡ ಗಂಡಸಿನ ಕೆಲಸ ಎಷ್ಟು? 25 ವರ್ಷದಿಂದ ಎಷ್ಟು ದುಡಿದಿದ್ಯಾ? ಇಲ್ಲ. ಪಾಪ ಹೆಂಡತಿ ಸಾಕ್ತಾವಳೆ ಮಕ್ಕಳನ್ನ. ಪ್ರೈವೇಟ್ ಸ್ಕೂಲಲ್ಲಿ ಇದ್ದವರು ಅವನು ಕೆಲಸ ಮಾಡಬೇಕಾದ್ರೆ ಬಿಡಿಸ್ಬಿಟ್ಟು ಮಕ್ಕಳನ್ನ ಗೌರ್ಮೆಂಟ್ ಸ್ಕೂಲ್ಗೆ ಹಾಕಿದ್ದಾಳೆ, ಪ್ರೈವೇಟ್ ಸ್ಕೂಲಿಂದ. ಹೆಂಡತಿ ಎಲ್ಲೋ ಮನೆ ಕೆಲಸ ಅಲ್ಲಿ ಇಲ್ಲಿ ಮಾಡ್ಕೊಂಡು, ಪಾಪ ಅವಳು ಓದಿಲ್ಲ, ಏನೋ ಮಾಡ್ಕೊಂಡು ಎಲ್ಲ ಬಂದವಳೆ. ಈಗ ಇವನು ಗಂಡಸಾಗಿ ಕೆಲಸ ಗೊತ್ತಿದ್ದು ವ್ಯಾಪಾರ ವ್ಯವಹಾರ ಮಾಡೋದು ಕಲ್ತ್ಕೊಂಡಿದ್ರು ಕೂಡ, ಓದಿದ್ರು ಕೂಡ ಏನೂ ಮಾಡಿದಿರ ಬರೀ ದೇವಿಗಳನ್ನು ಪೂಜೆ ಮಾಡ್ತಾ ಕುತ್ಕೊಂಡಿದ್ರೆ 25 ವರ್ಷ. 25 ವರ್ಷದಲ್ಲಿ ಏನು ದುಡ್ದಿದ್ಯಾ? ಬರೀ ದೇವಿ ಮಂತ್ರ ಹೇಳ್ದೆ, ನೀನು ಅಭಿಷೇಕ ಮಾಡಿದೆ, ಪೂಜೆ ಮಾಡಿದೆ, ಎಲ್ಲ ಮಾಡಿದೆ. ಇಲ್ಲೆಲ್ಲರೂ ಯಾರನ್ನೇ ತಗೊಳ್ಳಿ, ಭೂಮಿ ಮೇಲೆ ಇರುವಂತಹ 850 ಕೋಟಿ ಜನಸಂಖ್ಯೆಯಲ್ಲಿ ಪ್ರತಿಯೊಬ್ಬ ಮನುಷ್ಯ ಕೆಲಸ ಮಾಡೋದು ರಿಸಲ್ಟ್ಗೋಸ್ಕರ. ಅಂದರೆ ಫಲಿತಾಂಶ ಬೇಕು, ಪರಿಣಾಮ, ಪ್ರಭಾವ ಬೇಕು. ಇದು ಯಾವುದು ಬೇಡ ಅಂತಂದ್ರೆ ದುಡಿಮೆ ಬೇಕು. ಊಟ ಬಟ್ಟೆ ಸೂರಿಗೆ ದುಡಿಮೆ ಬೇಕು. ಅದಕ್ಕೋಸ್ಕರ ದುಡಿಮೆಗೋಸ್ಕರ ಏನೋ ಮಾಡ್ತಾವನೆ. ಹೊಟ್ಟೆ ಬಟ್ಟೆ ಸೂರಿಗೋಸ್ಕರ ಏನೋ ಮಾಡ್ತಾವನೆ. ಯಾರೋ ಭಿಕ್ಷೆ ಬಿಡ್ತಾವನೆ, ಹಣ ಅಯ್ಯೋ ಅಪ್ಪ ಅಂತ ಕೇಳ್ತಾವನೆ. ಯಾಕೆ ಅಂದರೆ ಹೊಟ್ಟೆ ಪಾಡಿಗೆ. ಅವನು ಕೆಲಸ ಮಾಡ್ತಾವನೆ. ಚೆನ್ನಾಗಿ ತಿಳ್ಕೊಳ್ಳಿ, ಭಿಕ್ಷೆ ಅಂತ ಅಷ್ಟು ಕೇವಲವಾಗಿ ಮಾಡಬೇಡಿ. ಯಾರು ಭಿಕ್ಷೆ ಬೇಡಕ್ಕಾಗೋದಿಲ್ಲ, ಬಹಳ ಕಷ್ಟ ಭಿಕ್ಷೆ ಬೇಡೋದು. ಬಟ್ ಅವನು ಬಾಯಿ ಬಿಟ್ಟು ಅವನ ಸ್ವಂತಿಕೆಯನ್ನು ಬಿಟ್ಟು ತನ್ನತನನ್ನ ಬಿಟ್ಬಿಟ್ಟು ಇನ್ನೊಬ್ರ ಹತ್ರ ಭಿಕ್ಷೆ ಬಿಡ್ತಾವನೆ. ಅಯ್ಯೋ ಅಪ್ಪ ಅಣ್ಣ ಅಂತ. ಯಾರೋ 1 ರೂಪಾಯಿ ಕೊಡ್ತಾರೆ, 5 ರೂಪಾಯಿ, 10 ರೂಪಾಯಿ ಕೊಡ್ತಾರೆ. ಕೆಲವರು ಊಟ ಕೊಡಿಸ್ತಾರೆ, ಬಟ್ಟೆ ಕೊಡಿಸ್ತಾರೆ. ಬಟ್ ಭಿಕ್ಷಿಕನೂ ಕೂಡ ಕೆಲಸ ಮಾಡ್ತಾವನೆ. ಮೈಂಡ್ ಇಟ್. ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ, ಅಬ್ಸರ್ವ್ ಮಾಡಿ, ಗ್ರಾಸ್ಪಿಂಗ್ ಪವರ್ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ.
ಭಿಕ್ಷುಕನು ಕೂಡ ಸುಮ್ಮನೆ ಕುಂತ್ಕೊಂಡಿಲ್ಲ, ಕೆಲಸ ಮಾಡ್ತಾವನೆ. ಅಪ್ಪ, ಅಣ್ಣ, ಅಯ್ಯ, ಅಮ್ಮ, ಅದೇನದು ಯಾವುದೋ ಒಂದು ಹಾಡು ಮರ್ತೋಯ್ತು. ಅದೇನೋ ಕಾಯೋ ತಂದೆ ಶಿವಪ್ಪ ಕಾಯೋ ತಂದೆ ಅಂತ ಹಾಡು ಕೇಳ್ಕೊಂಡು ಪಾಪ ಭಿಕ್ಷೆ ಬಿಡ್ತಾವ. ಅಂಥದ್ರಲ್ಲಿ ಇವನು ಏನೇ ಮಾಡಿದ್ರು ಕೂಡ ನಮ್ದು ಔಟ್ಪುಟ್ ರಿಸಲ್ಟ್ ಏನು ಬಂತು? ಯಾರೋ ದಿನಕ್ಕೆ 1 ಗಂಟೆ ಧ್ಯಾನ ಮಾಡ್ತಾನೆ. ಧ್ಯಾನ ಮಾಡಿ ಏನು ಸಿಕ್ತಪ್ಪ ನಿನಗೆ? ನೀನು ದಿನಕ್ಕೆ 1 ಗಂಟೆ ಧ್ಯಾನ ಮಾಡ್ತೆ, ಬಹಳ ಸಂತೋಷ ಕಣಯ್ಯ. ಔಟ್ಪುಟ್ ರಿಸಲ್ಟ್ ಏನು? ಯಾರೋ ಒಬ್ಬ ವೈಲಿನ್ ಕಲಿಯಕ್ಕೆ ಹೋಗ್ತಾವನೆ, 10 ವರ್ಷಗಳಿಂದ ವೈಲಿನ್ ಕಲಿಯಕ್ಕೆ ಹೋಗ್ತಾವನೆ. 10 ವರ್ಷ ಬೇಕಾಗಿಲ್ಲ ನನಗೆ ತಿಳಿದಂಗೆ. ಬೇಸಿಕ್ ಕಲ್ತ್ಕೊಳ್ಳೋಕೆ 1 ವರ್ಷ, ನಾನು ಸ್ವಲ್ಪ ಅಡ್ವಾನ್ಸ್ ಲೆವೆಲಲ್ಲಿ ಕಲ್ತ್ಕೊಳ್ಳೋಕೆ 2 ವರ್ಷ, ಮಾಸ್ಟರ್ ಲೆವೆಲ್ ಆಗೋದಕ್ಕೆ ಒಂದು 3 ವರ್ಷ, ಇಲ್ಲಾಂದ್ರೆ 5 ವರ್ಷ ಲಾಸ್ಟ್. 10 ವರ್ಷದಿಂದ ವೈಲಿನ್ ಕಲಿಯಕ್ಕೆ ಹೋಗ್ತಾವನೆ, ಇನ್ನೂ ಒಂದು ಹಾಡು ನುಡ್ಸಕ್ಕೆ ಬರ್ತಾ ಇಲ್ಲ. ಮತ್ತೆ ಏನಕ್ಕೆ ಹೋಗ್ತಾ ಇದೆಯಾ ವೈಲಿನ್ ಕಲಿಯಕ್ಕೆ? ಏನಕ್ಕೆ ಹೋಗ್ತಾ ಇದೆಯಾ ಹೇಳು? ನಿನಗೆ ಒಬ್ಬ ವ್ಯಕ್ತಿ ಒಂದು ವಿದ್ಯೆ ಕಲಿಬೇಕಾದ್ರೆ, ಯಾವುದೋ ಒಂದು ಸಂಗೀತ ಇನ್ಸ್ಟ್ರೂಮೆಂಟಲ್ ಆರ್ ವೋಕಲ್ ಕಲಿಯಕ್ಕೆ 3 ರಿಂದ 5 ವರ್ಷ. ಈಸ್ ಅ ಜೀನಿಯಸ್, ಮಾಸ್ಟರ್ ಆಗ್ಬೋದು. ನೀನು 10 ವರ್ಷದಿಂದ ಹೋಗಿ ಒಂದು ಹಾಡನ್ನು ನುಡ್ಸಕ್ಕೆ ಬರ್ತಾ ಇಲ್ಲ ಅಂದರೆ ಯಾಕೆ ಹೋಗ್ತಾ ಇದೆಯಾ? ಇಲ್ಲ ನಾನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಇಲ್ಲ. ಮಾಡು, ಪ್ರಾಕ್ಟೀಸ್ ಮಾಡು, ಯಾರು ಬೇಡ ಅಂತಾರೆ? ಯಾರಾದ್ರೂ ಅಡ್ಡಿಪಡಿಸ್ತಾವ್ರ? ಇಲ್ಲ ನನಗೆ ಮೂಡಿರಲ್ಲ ಅಂದರೆ ನೀನು 10 ವರ್ಷ ಅಲ್ಲ ಕಣಯ್ಯ, 100 ವರ್ಷ ಹೋದ್ರೂ ನಿಂಗೆ ವೈಲಿನ್ ಬರಲ್ಲ. ಏನೇ ಮಾಡಿದ್ರು ಒಂದು ಪ್ರಯೋಜನ ಅಂತ ಇರಬೇಕಲ್ಲ. ಔಟ್ಪುಟ್ ರಿಸಲ್ಟ್ ಏನು ಬಂತು? 3 ಗಂಟೆ ದೇವಿ ಪೂಜೆ ಮಾಡ್ತಾವನು, ಔಟ್ಪುಟ್ ರಿಸಲ್ಟ್ ಏನು? ದೇವಿ ಪೂಜೆ ಮಾಡೋದ್ರಿಂದ ಔಟ್ಪುಟ್ ರಿಸಲ್ಟ್ ಏನು? ಇವನು ಹೇಳ್ತಾನೆ ನನಗೆ ತೃಪ್ತಿ ಸಿಗುತ್ತೆ. ಶಬಾಷ್, ಗುಡ್. ಈಗ ನಿನಗೆ ತೃಪ್ತಿ ಸಿಕ್ಕಿದ್ರೆ ನಿನ್ನ ಹೆಂಡತಿಗೆ ಅಲ್ಲಿ ಹೊಟ್ಟೆ ಉರಿತಾ ಇದೆ. ನಾನು ಬಂದು ಗಂಡ ಮಕ್ಕಳನ್ನ ಸಾಕಂಗೆ ಆಗ್ಬಿಟ್ಟೈತೆ. ಇವನು ಕೂತ್ಕೊಂಡು ಯಾವಾಗಲೂ ದೇವಿ ಪೂಜೆ ಮಾಡ್ತಾನೆ. ಯಾವ ಹೆಂಡತಿ ತಾನೇ ಸುಮ್ಮನೆ ಇರ್ತಾಳೆ? ಗಂಡ ದುಡಿಯೋದು ಬಿಟ್ಬಿಟ್ಟು ಅವನು ಹೇಳ್ತಾನೆ ನನಗೆ ಯಾವುದು ದುಶ್ಚಟಗಳಿಲ್ಲ, ನಾನು ಸ್ಮೋಕ್ ಮಾಡಲ್ಲ, ಡ್ರಿಂಕ್ಸ್ ಮಾಡಲ್ಲ, ಅದೇನೋ ಪಾನ್ ಪರಾಗ ಅವು ಇವು ಏನೂ ಹಾಕೋದಿಲ್ಲ. ಅಲ್ಲಯ್ಯ, ಏನೂ ಹಾಕದೆ ಏನು ಮಾಡ್ತಾ ಇದೆಯಾ? ಹೋಗ್ಲಿ, ದೇವಿ ಏನಾದರೂ ಕಣ್ಣು ಪ್ರತ್ಯಕ್ಷ ಆಗಿ ನಿನಗೆ ರಾತ್ರಿ ಹೊತ್ತು ಕನಸಲ್ಲಿ ಏನಾದರೂ ನಿನ್ನ ಜೋಬಲ್ಲಿ ನೋಟ್ ತಿರುಗ್ತಾವಳ, ಅಥವಾ ನಿನ್ನ ಬೀರಲ್ಲಿ ಏನಾದರೂ ಮಡಗ್ತಾವಳ, ನಿನ್ನ ಅಕೌಂಟ್ಗೆ ಏನಾದರೂ ಟ್ರಾನ್ಸ್ಫರ್ ಮಾಡ್ತಾವಳ? ಏನು ಮಾಡ್ತಾ ಇದ್ರೇನೆ ನೀನು ಸಮಯವನ್ನು ಇನ್ನೊಂದು ಕಡೆ ಕೊಡ್ತಾ ಇದೀಯ, ಇನ್ವೆಸ್ಟ್ ಮಾಡ್ತಾ ಇದೆಯಾ, ಅದೆಲ್ಲವೂ ವ್ಯರ್ಥ ಆಗ್ತಾ ಇದೆ. ಆ ಕಡೆಯಿಂದ ಔಟ್ಪುಟ್ ರಿಸಲ್ಟ್ ಏನು ಬರ್ತಾ ಇಲ್ಲ. ಏನಕ್ಕೆ ಮಾಡ್ತಾ ಇದೆಯಾ? ಏನಕ್ಕೆ ಮಾಡ್ತಾ ಇದೆಯಾ? ಈ ತರ ಒಬ್ರಿಬ್ರು ಕತೆ ಇಲ್ಲ, ನಾನು ಸುಮ್ಮನೆ ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಈ ತರ 1000 ಕತೆಗಳಿದ್ ನನ್ನ ಹತ್ರ. 1, 2 ಅಲ್ಲ, 1000 ಕತೆಗಳವೆ. ಎಲ್ಲ ಕುತ್ಕೊಂಡು ದೊಂಬರಾಟ ಆಡ್ತಾವ್ರೆ. ಅದು 1 ವರ್ಷ, 1 ತಿಂಗಳು, 2 ತಿಂಗಳಲ್ಲ, 25 ವರ್ಷಗಳು ನಿರಂತರವಾಗಿ ಇದನ್ನ ಮಾಡ್ಕೊಂಡು ಬಂದಿದ್ದಾನೆ. ಸರಿ, ಮಾಡಿದ್ರು ಸರಿ, ಅವ್ರ ಕಷ್ಟಗಳೇನಾದ್ರೂ ಪರಿಹಾರ ಆಯ್ತಾ? ಇಲ್ಲ. ಯಾವ್ದಾದ್ರು ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಾ? ಇಲ್ಲ. ತೊಂದರೆಗಳಿದೆ ಸಿಕ್ಕಾಬಿಟ್ಟೆ. ಆ ತೊಂದರೆಯಿಂದ ಏನಾದ್ರು ಹೊರಗೆ ಬಂದ್ರ? ಇಲ್ಲ. ಅವ್ರ ಮನೇಲಿರೋ ತೂತುಗಳನ್ನೇ ಅವನು ಮುಚ್ಚಕ್ಕಾಗ್ತಾ ಇಲ್ಲ ಅಂತಂದ್ಮೇಲೆ ಈ ರೀತಿ ಮಾಡೋದ್ರಿಂದ ಏನು ಪ್ರಯೋಜನ? ಔಟ್ಪುಟ್ ರಿಸಲ್ಟ್ ಏನು? ಪ್ರಭಾವ, ಫಲಿತಾಂಶ, ಪರಿಣಾಮ ಏನು? ಏನೂ ಇಲ್ಲ. 25 ವರ್ಷ ನೀನು ನನ್ನ ಹತ್ರ ಏನಾದರೂ ಶಿಷ್ಯನಾಗಿ ಬಂದಿದ್ರೆ ಇಷ್ಟೊತ್ತಿಗೆ ನನಗಿಂತನೂ ಗುರುನೇ ಮೀರಿಸುವಂತ ಶಿಷ್ಯನಾದ್ರೆ ಆಗ್ಬೋದಾಗಿತ್ತು. ಬಟ್ ಹಂಗೂ ಮಾಡಲಿಲ್ಲ. ಒಂದೆಲ್ಲೋ ವಾಚ್ಮೆನ್ ಕೆಲಸ ಮಾಡಿದ್ರು ಕೂಡ ತಿಂಗಳಿಗೊಂದು 20-25 ಸಾವಿರ ರೂಪಾಯಿ ಸಂಬಳ ಸಿಗೋದು. 20,000 ರೂಪಾಯಿ ಅಂತ ಇಟ್ಕೊಳ್ಳಿ. ವರ್ಷಕ್ಕೆ 2,40,000 ರೂಪಾಯಿ, 2.5 ಲಕ್ಷ ರೂಪಾಯಿ ವರ್ಷಕ್ಕೆ. 10 ವರ್ಷಕ್ಕೆ ಎಷ್ಟಾಯ್ತು? 25, 50, 75 ಲಕ್ಷ ದುಡಿಬೋದಾಯ್ತು. ಖರ್ಚು ವೆಚ್ಚಗಳು ಬಿಟ್ಬಿಡಿ, ಒಂದು 50 ಲಕ್ಷ ದುಡಿಬೋದಾಯ್ತು 25 ವರ್ಷದಲ್ಲಿ. ಪಾಪ ದುಡ್ದಿಲ್ಲ. ಯಾರಿಗಾದ್ರೂ ಉಪಯೋಗ ಆಯ್ತಾ ಅವನ ಜೀವನ 25 ವರ್ಷ? ಇಲ್ಲ, ಯಾರಿಗೂ ಉಪಯೋಗ ಆಗ್ಲಿಲ್ಲ. ಅವನು ಹೇಳ್ತಾವನೆ, ನಾನು ಸ್ಪಿರಿಚುವಲ್ ಅನ್ನ ಬೆಳೆಸ್ತಾ ಇದ್ದೀನಿ. ಸರಿ, ಯಾರನ್ನಾದ್ರೂ ಶಿಷ್ಯನ ಮಾಡ್ಕೊಂಡು ಹೋಗಿ ಏನಾದ್ರೂ ಹೇಳ್ಕೊಟ್ಟ? ಇಲ್ಲ. ನೀನೇನಾದ್ರೂ ಕಲ್ತ್ಕೊಂಡ? ನಿನ್ಗೇನಾದ್ರೂ ಗೋಚರವಾಯ್ತಾ? ಯಾವ್ದಾದ್ರೂ ಸೂಕ್ಷ್ಮ ವಿದ್ಯೆಗಳು ಒಲಿತಾ? ಯಾವ್ದಾದ್ರೂ ಸತ್ಯಗಳೇನಾದ್ರೂ ಗೊತ್ತಾಯ್ತಾ? ಹೋಗ್ಲಿ, ಏನೂ ಇಲ್ಲ. ಸುಮ್ಮನೆ ಮಾಡ್ತಾವನೆ. ಪ್ರಯೋಜನ ಏನು? ಏನು ಪ್ರಯೋಜನ ಇಲ್ಲ. ಸುಮ್ಮನೆ ಹಿಂಗೆ ಮಾಡಿ ಜೀವನದ 25 ವರ್ಷ ಅತ್ಯಮೂಲ್ಯವಾದ ಸಮಯವನ್ನು ಹಾಳು ಮಾಡ್ಬಿಟ್ಟ. ವಿವೇಕಾನಂದರದ್ದು ಒಂದು ಕತೆ ಇದೆ. ನದಿ ತೀರದಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ರಂತ, ಬೆರಳು ಇಟ್ಕೊಂಡು ಏನ್ ಮಾಡ್ಲಿ. ಒಬ್ಬ ವಯೋವೃದ್ಧ, ಒಂದು 85 ವರ್ಷದ್ದು ಬಂದು, ಏನೋ ಹುಡುಗ, ಏನ್ ಮಾಡ್ತಾ ಇದೀಯಾ? ಇಲ್ಲ ಸ್ವಾಮೀಜಿ, ಹಿಂಗೆ ಕುತ್ಕೊಂಡು ಯೋಚನೆ ಮಾಡ್ತಾ ಇದ್ದೆ ಅಂತ. ಅದೇ, ಯಾಕೆ ಕೂತಿದೆ ಇಲ್ಲಿ? ನಾನು ಈ ನದಿಯಿಂದ ಆ ಕಡೆ ನದಿಗೆ ದಾಟಬೇಕು,
ಅದಕ್ಕೋಸ್ಕರ ನಾವಿಕನಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ನಾವಿಕನಿಗೋಸ್ಕರ ವೆಯ್ಟ್ ಮಾಡ್ತಾ ಇದೆಯಾ? ಅಯ್ಯೋ ಮುಟ್ಟಾಳ, ನೀನು ನಾವಿಕನಿಗೋಸ್ಕರ ವೆಯ್ಟ್ ಮಾಡ್ತಾ ಇದೆಯಾ? ನಾನು ಎಂಥ ಅದ್ಭುತವಾದ ಬ್ರಹ್ಮವಿದ್ಯೆ ಕಲ್ತಿದ್ದೀನಿ ನೋಡು ಅಂತ ಅಂದ್ಬಿಟ್ಟು ನೀರ್ ಮೇಲೆ ನಡ್ಕೊಂಡು ಹೋಗಿ ನಡ್ಕೊಂಬಂದ್ಬಿಟ್ನಂತೆ. 10 ನಿಮಿಷ ಹೋಗಕ್ಕೆ 5 ನಿಮಿಷ, ಬರಕ್ಕೆ 5 ನಿಮಿಷ. ನೋಡ್ದಾ, ನನ್ನ ವಯಸ್ಸು 85 ವರ್ಷ, ನಾನು ನಡ್ಕೊಂಡೋಗಿ ನಡ್ಕೊಂಬಂದ್ಬಿಟ್ಟೆ. ವಿವೇಕಾನಂದ ಸ್ವಾಮಿ ಮಹಾನ್ ಬೇರೆ ಆಶೀರ್ವಾದ ಮಾಡಿ ನನಗೆ ಅಂದ್ಬಿಟ್ಟು ಕಾಲು ಮುಗಿದು ಬೇಡ್ಕೊಂಡ್ರಂತ. ಬಹಳ ಸಂತೋಷ ಆಯಿತು. ಈ ಥರ ಒಂದು ಮಹಾನ್ ವಿದ್ಯೆ ಪವಾಡ ಮಾಡಿ ತೋರಿಸ್ಬಿಟ್ರಿ, ನೀವು ನೀರ್ ಮೇಲೆ ನಡೆದ್ಬಿಟ್ಟು ತೋರಿಸ್ಬಿಟ್ರಿ. ಈ ಒಂದು ವಿದ್ಯೆಯನ್ನು ಕಲಿಯೋದಕ್ಕೆ ನೀವು ಎಷ್ಟು ಸಮಯ ತಗೊಂಡ್ರಿ? ನಾನು 30 ವರ್ಷಗಳು ಕಠಿಣವಾದ ತಪಸ್ಸನ್ನು ಮಾಡಿದ್ದೀನಿ. ಆ ಕಠಿಣವಾದ ತಪಸ್ಸಿನ ಫಲವೇ ಈ ನೀರ್ ಮೇಲೆ ನಡೆಯುವಂತಹ ವಿದ್ಯೆ ಅಂತ ಇವರು ಮಾತಾಡ್ತಿದ್ದಂಗೆ ಒಂದು ಅರ್ಧ ಗಂಟೆ ಕಳೆದಿದೆ. ನಾವಿಕ ಬಂದ. ನೀವು ನಾನು ನೋಡಿ ಅಂತ ಅಂದ್ಬಿಟ್ಟು ನಾವಿಕನಿಗೆ 4 ಕಾಣಿ ಕೊಟ್ಬಿಟ್ಟು ಸೀದಾ ನದಿಯಿಂದ ಆ ಕಡೆ ಹೋಗಿ ಮತ್ತೆ ಈ ಕಡೆ ಬಂದ. ಹೋಗಕ್ಕೆ 5 ನಿಮಿಷ, ಬರಕ್ಕೆ 5 ನಿಮಿಷ, 10 ನಿಮಿಷ. ವಿವೇಕಾನಂದ ಬಂದು ಹೇಳ್ತಾರೆ, ಗುರುಗಳೇ, ನೀವು 30 ವರ್ಷ ಸಾಧನೆ ಮಾಡಿರೋದನ್ನ ಕೇವಲ ನಾನು 4 ಕಾಣಿ ಕೊಟ್ಬಿಟ್ಟು ಅಲ್ಲೋಗಿ ಬಂದ್ಬಿಟ್ಟೆ. ಆತ ಈಜುಪಟು ನರೇಂದ್ರ. ಸೊ ಈಜು ಸೂಪರ್ ಆಗಿ ಆಡೋದು, ಬಟ್ ಈಜಾಡ್ ತೋರಿಸ್ಲಿಲ್ಲ. 4 ಕಾಣಿ ಕೊಟ್ಬಿಟ್ಟು ಅಲ್ಲೋಗ್ಬಿಟ್ಟು ಇಲ್ಲಿ ಬಂದ್ಬಿಟ್ಟ. 30 ವರ್ಷ ನಿಮ್ಮ ಜೀವನದ ಅತ್ಯಮೂಲ್ಯವಾದ ಸಮಯವನ್ನ ತಪಸ್ಸು ಮಾಡಿ ಕಳ್ಕೊಂಡು ನೀರ್ ಮೇಲೆ ನಡೆಯೋ ವಿದ್ಯೆ ಕಲ್ತಿದ್ದೀರಾ. ಇದರಿಂದ ಯಾರಿಗೇನು ಉಪಯೋಗ ಬಂತು? ಯಾರಿಗೇನದು? ಲೋಕಕ್ಕೆ, ಲೋಕ ಕಲ್ಯಾಣ ಏನಾಯ್ತು ಇದರಿಂದ? ಏನೂ ಆಗ್ಲಿಲ್ಲ. ನೀವು 30 ವರ್ಷ ಹಾಳು ಮಾಡದಂತ ಸಮಯವನ್ನ ಕೇವಲ ನಾನು 4 ಕಾಣಿ ಕೊಟ್ಬಿಟ್ಟು ಅಲ್ಲೋಗಿ ಇಲ್ಲಿ ಬಂದ್ಬಿಟ್ಟೆ. 4 ಕಾಣಿ ವಿದ್ಯೆಗೆ ನೀವು 30 ವರ್ಷ ಹಡ ಇಟ್ಬಿಟ್ಟಿದ್ದೀರಾ ನಿಮ್ಮ ಜೀವನನ ಅಂತ. ಈ ಒಂದು ವಿಚಾರದ ಹಿನ್ನೆಲೆಯನ್ನ ತಿಳ್ಕೊಳ್ಳಿ. ಸಾರಾಂಶ ಅನ್ಬಾರ್ದು ಇದಕ್ಕೆ, ಸತ್ಯಾಂಶ, ಪರಮ ಸತ್ಯ. 4 ಕಾಣಿಗೆ ವ್ಯಾಲ್ಯೂ ಆಗೋಯ್ತಲ್ಲ ನಿಮ್ಮ ವಿದ್ಯೆ. 30 ವರ್ಷದ ತಪಸ್ಸು ಕೇವಲ 4 ಕಾಣಿಲಿ ಬಂದ್ಬಿಡ್ತು ಅಂದ್ರೆ ಅದರದ್ದು ವ್ಯಾಲ್ಯೂ ಇಷ್ಟೇನಾ? 4 ಕಾಣಿ ಅಷ್ಟೇನಾ? ಆತ ಹೇಳೋದ್ರಲ್ಲಿ ಕೇಳೋದ್ರಲ್ಲಿ ಅರ್ಥ ಇದೆ. ಆ ನೀರ್ ಮೇಲೆ ನಡೆಯೋದ್ರಿಂದ ಬ್ರಹ್ಮಾಂಡದಲ್ಲಿ ಏನಾದ್ರೂ ಬದಲಾವಣೆ ಆಯ್ತಾ? ಭೂಮಂಡಲದಲ್ಲಿ ಏನಾದ್ರೂ ಬದಲಾವಣೆ ಆಯ್ತಾ? ಸೌರಮಂಡಲದಲ್ಲಿ ಏನಾದ್ರೂ ಬದಲಾವಣೆ ಆಯ್ತಾ? ಯಾರ್ದಾದ್ರೂ ಏನಾದ್ರು ಸಮಸ್ಯೆಗಳು ಬಗೆಹರಿತಾ? ಯಾರಿಗಾದ್ರೂ ಏನಾದ್ರೂ ನಾಲೆಡ್ಜ್ ಸಿಕ್ಲಿಲ್ಲ. ಅಂದ್ರೆ ಈ ಒಂದು ವಿದ್ಯೆ ಉಪಯೋಗ ಬರಲಿಲ್ಲ. 30 ವರ್ಷ ನಿಮ್ಮ ಲೈಫ್ನ ಹಾಳು ಮಾಡ್ಕೊಂಡ್ರಿ, ಪ್ರಯೋಜನ ಇಲ್ಲ. ಸೊ ಸಮಾಜಕ್ಕೆ ಏನಾದ್ರೂ ಕೊಡುಗೆಯನ್ನ ಕೊಡಬೇಕು. ಆಧ್ಯಾತ್ಮಿಕ ಅಂದ್ರೆ ಏನು? ಆಧ್ಯಾತ್ಮಿಕ ಅಂದ್ರೆ ಏನು? ವಿವೇಕಾನಂದ ಏನು ಮಾಡಬೇಕು ಅಂತ ಗೊತ್ತಿಲ್ಲದಿದ್ದಂಥ ಸ್ಥಿತಿಗತಿಯಲ್ಲಿ ಆತನ ಒಂದು ವಯಸ್ಸಿಗೆ ತಕ್ಕಂತೆ ಈ ಒಂದು ಘಟನೆ ನಡೆದ ನಂತರ ಭಾರತಕ್ಕೆ ನಾನು ಏನಾದರೂ ಕೊಡುಗೆಯನ್ನು ಕೊಡಬೇಕು ಅಂತ ಅಂದ್ಕೊಂಡು ಆತ 37 ವರ್ಷದಲ್ಲಿ ಅತ್ಯದ್ಭುತವಾದ ಸಾಧನೆಯನ್ನು ಮಾಡಿ ತೋರಿಸಿದಂತಹ ಮಹಾನುಭಾವ. ಹ್ಯಾಟ್ಸ್ ಆಫ್, ಗ್ರೇಟ್. ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಬೇಕಂತ ಮಹನೀಯರಿಗೆ. ಸೊ ಆತ ಏನು ಅಂದುಕೊಂಡ ಅದನ್ನ ಮಾಡಿ ತೋರಿಸ್ದ. ಇವತ್ತು ವಿವೇಕಾನಂದ ಎಲ್ಲ ಇಡೀ ಭಾರತಕ್ಕೆ ಗೊತ್ತು, ಇಡೀ ವಿಶ್ವಕ್ಕೆ ಗೊತ್ತು. ಯಾವ ನಾಡಿಗೋದ್ರು, ಯಾವ ದೇಶಕ್ಕೆ ಹೋದ್ರೂ ವಿವೇಕಾನಂದ ಸ್ವಾಮೀಜಿಗಳನ್ನ ನೆನೆಸ್ಕೊಳ್ತಾರೆ. ದೊಡ್ಡ ದೊಡ್ಡ ಫಿಲಾಸಫರ್ಗಳು, ಫಾರಿನ್ ಹಾಲಿವುಡ್ ಸಿನಿಮಾಗಳಲ್ಲೂ ವಿವೇಕಾನಂದ ಸ್ಟ್ಯಾಚುಗಳನ್ನು ನೋಡಿದ್ದೀನಿ, ಅವ್ರ ಫೋಟೋಗಳನ್ನು ನೋಡಿದ್ದೀನಿ, ಅವ್ರ ಪುಸ್ತಕಗಳನ್ನು ನೋಡಿದ್ದೀನಿ. ಹಾಲಿವುಡ್ ಸಿನಿಮಾದಲ್ಲಿ ಎಷ್ಟೋ ಜನಕ್ಕೆ ಇನ್ಸ್ಪೈರ್ ಆದ್ರು. ಸೊ ನೀನು 25 ವರ್ಷ ದೇವಿ ಪೂಜೆ ಮಾಡಿ ಯಾರಿಗೆ ಇನ್ಸ್ಪೈರ್ ಆದೆ? ಏನ್ ಮಾಡಿದೆ? ಔಟ್ಪುಟ್ ರಿಸಲ್ಟ್ ಏನ್ ಬಂತು? ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಮಾಡ್ತಾ ಇದ್ದಂತ ವ್ಯಕ್ತಿ, ಗಂಡ ಹೆಂಡತಿ 2 ಮಕ್ಕಳು, ಯಾವುದೋ ಒಂದು ಆಧ್ಯಾತ್ಮಿಕ ಕೇಂದ್ರಕ್ಕೆ ಹೋದ್ನಂತೆ, ಒಂದು 10 ದಿವಸ ಕ್ಲಾಸ್ ಮಾಡದ್ನಂತೆ, ಮೆಡಿಟೇಷನ್ ಹೇಳ್ಕೊಟ್ರಂತೆ, ಅನುಷ್ಠಾನಗಳನ್ನು ಮಾಡೋದನ್ನು ಹೇಳ್ಕೊಟ್ರಂತೆ. ದಿನ ಕೂತ್ಕೊಂಡು ಮೊದಲು 15 ನಿಮಿಷ ಮೆಡಿಟೇಷನ್ ಮಾಡ್ತಾ ಇದ್ದ, ಅರ್ಧ ಗಂಟೆ ಮಾಡ್ದ, 3/4 ಗಂಟೆ ಮಾಡ್ದ, 1 ಗಂಟೆ ಮಾಡ್ದ, 3 ಗಂಟೆ ಮಾಡಕ್ ಶುರು ಮಾಡ್ದ. ಕೆಲ್ಸಕ್ಕೆ ಹೋಗೋದನ್ನ ಕಡಿಮೆ ಮಾಡ್ದ. ಮೊದಲು ಆಫೀಸ್ಗೆ ಹೋಗಿ ಬರ್ತಾ ಇದ್ದ, ಆಮೇಲೆ ವರ್ಕ್ ಫ್ರಮ್ ಹೋಮ್ ಮಾಡ್ದ. ವರ್ಕ್ ಫ್ರಮ್ ಹೋಮ್ ಮಾಡಿ ಈ 3 ಗಂಟೆನ 4 ಗಂಟೆ ಮೆಡಿಟೇಷನ್ ಮಾಡಕ್ ಸ್ಟಾರ್ಟ್ ಮಾಡ್ದ. ಹೆಂಡತಿಗೆ ಯಾಕೋ ಎಲ್ಲೋ ಜಾರ್ತಾವನು ಇವನು, ಏನು ಎತ್ತ ಅಂದಾಗ, ಯಾಕಪ್ಪ ಅಂತಂದ್ರೆ ಕೆಲಸ ಬಿಟ್ಟು ಆಲ್ರೆಡಿ 7 ತಿಂಗಳು ಆಗ್ಬಿಟ್ಟೈತೆ, ವರ್ಕ್ ಫ್ರಮ್ ಹೋಮ್ ಅಂತ ಸುಮ್ಮನೆ ಕೂತ್ಕೊಂಡು ಮೆಡಿಟೇಷನ್ ಮಾಡ್ತಾನೆ. ಪಾಪ ಹೆಂಡತಿನೂ ಕೆಲಸ ಮಾಡ್ತಾಳೆ, ಟೀಚರ್ ಅವಳು, ಕೆಲ್ಸಕ್ಕೆ ಹೋಗ್ತಾಳೆ ಬರ್ತಾಳೆ.
ಅವಳೇನು ಅನ್ಕೋತಾಳೆ, ನನ್ನ ಗಂಡ ವರ್ಕ್ ಫ್ರಮ್ ಹೋಮ್ ಮನೇಲಿ ಕೆಲಸ ಮಾಡ್ತಾವನೆ ಅಂತ. 7 ತಿಂಗಳಾಗ್ಬಿಟ್ಟೈತೆ ಕೆಲಸ ಬಿಟ್ಬಿಟ್ಟು. ಬೆಳಿಗ್ಗೆ ಹೊತ್ತು 3 ಗಂಟೆ ಮೆಡಿಟೇಷನ್ ಮಾಡ್ತಾನೆ. ಹೆಂಡತಿ ಹೋದ್ಮೇಲೆ ಏನೇನು ಕೆಲಸಗಳೆಲ್ಲ ಹೇಳಿರ್ತಾಳೆ, ಸಣ್ಣ ಪುಟ್ಟ ಏನೋ ಒರೆಸೋದು ಮಡಚಿಕ್ಕೋದು ಅವು ಎಲ್ಲ ಮಾಡಿಬಿಟ್ಟು ಕುತ್ಕೊಂಡು ಮೆಡಿಟೇಷನ್ ಮಾಡ್ತಾ ಇರ್ತಾನೆ. ದಿನ ಎಲ್ಲ ಮೆಡಿಟೇಷನ್ ಮಾಡ್ತಾ ಇರ್ತಾನೆ. ಒಂದು ದಿವಸ ಆಫೀಸ್ ಅವ್ರು ಯಾರೋ ಸಿಕ್ಕಿದ್ರು, ಗಂಡನ ಸ್ನೇಹಿತ. ಏನು ಎತ್ತ ಅಂತ ಕೇಳೋದು, ನಿಮ್ಮ ಯಜಮಾನ ಕೆಲಸ ಬಿಟ್ಟು ಭಾಳ ದಿವಸ ಆಯ್ತಮ್ಮ, ಬರ್ತಾನಿಲ್ಲ ಆಫೀಸ್ಗೆ, ಏನು ಮಾಡ್ತಾವನೆ ಅಂತ ಕೇಳವ್ರೆ. ಅವಳಿಗೂ ಸತ್ಯ ಗೊತ್ತಾಯ್ತು. ಆಮೇಲೆ ಬಂದು ಕೇಳಿದ್ಲು, ಇಲ್ಲ ನಾನು ಹಿಂಗೆ ಬಿಟ್ಬಿಟ್ಟಿದ್ದೀನಿ. ಯಾಕೆ ಬಿಟ್ಟೆ? ನನಗೆ ಧ್ಯಾನದ ಬಗ್ಗೆ ಆಸಕ್ತಿ ಇದೆ, ಹಂಗಾಗಿ ಧ್ಯಾನ ಮಾಡ್ಕೊಂಡು ಕೂತ್ಕೊತೀನಿ. ಧ್ಯಾನ ಮಾಡೋದ್ರಿಂದ ಏನು ಬಂತು? ನೀ ಧ್ಯಾನ ಮಾಡ್ತಾನೆ ಇದೆಯಾ 15 ನಿಮಿಷದಿಂದ 3 ಗಂಟೆಗೆ ಬಂದಿದೆಯಾ, ಈಗ ಕೆಲಸ ಬಿಟ್ಬಿಟ್ಟು 7 ತಿಂಗಳಾಗಿದೆ ಅಂತ ಹೇಳ್ತಾ ಇದೆಯಾ. ಸೊ 7 ತಿಂಗಳಲ್ಲಿ ಕೆಲಸ ಬಿಟ್ಬಿಟ್ಟು ದುಡಿತಾ ಇದ್ದೀನಿ ಅಂದ್ರೆ ಎಲ್ಲಿ ದುಡ್ಡು? ದುಡ್ಡು ಇಲ್ಲ, ಈ ಕಾಸು ಇಲ್ಲ. ಕೂತ್ಕೊಂಡು ಧ್ಯಾನ ಮಾಡು, ಧ್ಯಾನ ಮಾಡು, ಧ್ಯಾನ ಮಾಡು. ಧ್ಯಾನ ಎಲ್ಲ ಮಾಡ್ದ ಪಾಪ, ಏನೂ ಆಗಲಿಲ್ಲ. ಕೊನೆಗೆ ಏನು ಮಾಡಿದ್ಲು, ನೀನು ದುಡಿಯಂಗಿದ್ರೆ ಮಾತ್ರ ಇಲ್ಲಿರು, ಇಲ್ಲಾಂದ್ರೆ ಹೋಗ್ಬಿಡು ಅಂತ. ಶಿ ಈಸ್ ಅ ಇಂಟೆಲಿಜೆಂಟ್, ಬ್ರಿಲಿಯಂಟ್, ಗ್ರೇಟ್, ವಂಡರ್ಫುಲ್ ಡಿಸಿಷನ್. ನನಗಿಂತ ಹೆಣ್ಣುಮಕ್ಕಳು ಬಹಳ ಇಷ್ಟ. ಜವಾಬ್ದಾರಿ ಕರ್ತವ್ಯಗಳನ್ನ ನಿಭಾಯಿಸದೇ ಇರುವಂತ ಗಂಡಸೇ ಅಲ್ಲ, ಡ್ಯಾಶ್ ಡ್ಯಾಶ್ ಡ್ಯಾಶ್. ಅವನು ಇದ್ರು ಒಂದೇ, ಸತ್ರು ಒಂದೇ. ಇಂಥ ನನ್ನ ಮಕ್ಕಳು ಯಾಕೆ ಭೂಮಿ ಮೇಲೆ ಇರಬೇಕು? ಇಂಥವ್ರಿಗೆ ಯಾಕೆ ಹೆಂಡತಿ ಬೇಕು, ಯಾಕೆ ಮಕ್ಕಳು ಬೇಕು? ಏನೋ ಗುಂಡ್ರು ಗೋವಿ ಆದ್ರೆ ಅದೊಂಥರ ಏನೋ ಮಾಡ್ಕೊಂಡಿರ್ಲಿ ಬಿಡು, ಯಾರು ಇಲ್ಲ, ಅಪ್ಪ ಇಲ್ಲ, ಅಮ್ಮ ಇಲ್ಲ, ಹಿಂದೆ ಮುಂದೆ ಯಾರು ಇಲ್ಲ, ತಿರ್ಬೋಕಿ. ಅವ್ನು ಕುತ್ಕೊಂಡು ಗಂಟೆಗಟ್ಟಲೆ ಮೆಡಿಟೇಷನ್ ಮಾಡಲಿ, ದಿನಗಟ್ಟಲೆ, ವರ್ಷಗಟ್ಟಲೆ, ಜನ್ಮಕ್ಕೂ ಮೆಡಿಟೇಷನ್ ಮಾಡಲಿ, ಯಾವ ನನ್ನ ಮಗನ ಕೇಳಲ್ಲ. ಯಾಕಂದ್ರೆ ಹಿಂದೆ ಮುಂದೆ ಯಾರು ಇಲ್ಲ. ಅಂಥವ್ರು ಬಿಟ್ಬಿಟ್ಟು ಮದುವೆ ಮಾಡ್ಕೊಂಡು ಹಿಂಗೆಲ್ಲ ಮಾಡಿದ್ರೆ ಇದನ್ನ ಆಧ್ಯಾತ್ಮಿಕ ಅಂತ ಕರೀತಾರೆ. ಇದನ್ನ ಆಧ್ಯಾತ್ಮಿಕ ವ್ಯಕ್ತಿಗಳು ಅಂತ ತಿಳ್ಕೊಳ್ತಾರೆ. ಕೆಲಸ ಮಾಡೋದು ಬಿಟ್ಬಿಟ್ಟು 1.5 ಲಕ್ಷ ರೂಪಾಯಿ ಕೆಲಸ ಮಾಡೋದು ಬಿಟ್ಬಿಟ್ಟು ಸಂಬಳನ ಕುತ್ಕೊಂಡು 3 ಗಂಟೆ ಧ್ಯಾನ ಮಾಡೋದ್ರಿಂದ ಮೊಟ್ಟೆ ಆಗ್ತದ? ಅಟ್ಲೀಸ್ಟ್ ಕೋಳಿ ಇಕ್ಕಿದ್ರೆ 21 ದಿವಸದಲ್ಲಿ ಅದನ್ನ ಕಾವು ಕೊಟ್ಬಿಟ್ಟು ಮರಿನಾದ್ರೂ ಮಾಡ್ತದೆ. ಮರಿಗೆ 5 ರೂಪಾಯಿನ 10 ರೂಪಾಯಿ ನಂಗೆ ಗೊತ್ತಿಲ್ಲ, ಸುಮ್ಮನೆ ಹೇಳ್ತಾ ಇದ್ದೀನಿ ಅಷ್ಟೇ. 10 ರೂಪಾಯಿ ಇರ್ಬೋದು ಅನ್ಕೋತೀನಿ, ಅಥವಾ 20 ರೂಪಾಯಿ ಇರ್ಬೋದು ಅನ್ಕೋತೀನಿ. ಆ 20 ರೂಪಾಯಿನಾದ್ರೂ ಒಂದು ಮೊಟ್ಟೆಯಿಂದ ಮರಿ ಹಾಕ್ತು ಕೋಳಿ ಕಾವು ಕೊಟ್ಟು. ಈ ನನ್ನ ಮಗ 6 ಗಂಟೆ ಮೆಡಿಟೇಷನ್ ಮಾಡಿ ಏನು ಕಾವು ಹಾಕಿ ಯಾವ ಮರಿ ಮಾಡ್ದಯ್ಯ? ಏನು ಮಾಡ್ಲಿಲ್ಲಲ್ಲಯ್ಯ. ಸುಮ್ಮನೆ ಕೆಲಸ ಕಳ್ಕೊಂಡೆ, ಜೀವನ ಕಳ್ಕೊಂಡೆ. ಹೆಂಡತಿ ಡಿವೋರ್ಸ್ ಕೊಟ್ಬಿಡ್ಲು ಮಕ್ಳನ್ನ ಕರ್ಕೊಂಡು ಸೀದಾ ರೈಟ್ ಹೇಳ್ಬಿಟ್ಲು, ನನ್ನ ಮಗನೇ ಕುತ್ಕೊಂಡು ಸಾಯಿ, ನಿನ್ನಂತವನ್ ಬಡ್ಕೊಳ್ಳೋದು ಯಾರು ಅಂತ. ಯಾವಾಗ ಹೆಂಡತಿ ಹೋದ್ಲು, ಕಾಡ್ದ, ಬೇಡ ನಾನು ಮರ್ತು ಬಿಡ್ತೀನಿ, ಆಯ್ತು ಬಿಡಲ್ಲ, ಹಂಗೆ ಹಿಂಗೆ ಅಂತ. ಅವಳು ಏನು ಕೇಳಲಿಲ್ಲ, ಸೀದಾ ಸೈನ್ ಹಾಕ್ಸ್ಬಿಟ್ಟು ಮಕ್ಳನ್ನ ಕರ್ಕೊಂಡು ಹೊಟ್ಬಿಟ್ಲು, ಊರೇ ಬಿಟ್ಬಿಟ್ಲು. ಬೆಂಗಳೂರು ಬಿಟ್ಬಿಟ್ಟು ಎಲ್ಲ ಭದ್ರಾವತಿನ ಬೆಳಗಾಮ ಎಲ್ಲ ಹೋಗವಳು ಪಾಪ. ಸೊ ಹೋಗ್ಬಿಟ್ಲು, ಬೇಡ ಅಂತ. ಶಬ್ಬಾಸ್, ಚಪ್ಪಾಳೆ ಹೊಡೆದ್ಬಿಟ್ಟೆ, ಗ್ರೇಟ್. ಈಗ ನಾನು ಕೆಲಸ ಮಾಡ್ತೀನಿ, ಹಂಗೆ ಸುಳ್ಳದು, ಕೆಲಸ ಮಾಡಲ್ಲ. ಇವನ್ಗೆ ಅಡಿಕ್ಷನ್ ಆಗ್ಬಿಟ್ಟೈತೆ. ಒಂದು ಹೇಳ್ತೀನಿ ಕೇಳಿ, ಸತ್ಯವಾದ ಪರಮ ಸತ್ಯವನ್ನು ಹೇಳ್ತೀನಿ. ಈ ಸ್ಪಿರಿಚುಯಾಲಿಟಿ ಅನ್ನೋದು ಒಂದು ಡ್ರಗ್ ಅಡಿಕ್ಷನ್ ಇದ್ದಂಗೆ. ಚೆನ್ನಾಗಿ ತಿಳ್ಕೊಂಬಿಡಿ, ದಿಸ್ ಇಸ್ ಡ್ರಗ್ ಅಡಿಕ್ಷನ್. ಆ ಡ್ರಗ್ ಅಡಿಕ್ಸ್ ಆದವನು ದಿನ ಸೇದ್ತಾನೆ. 1 ಪ್ಯಾಕೆಟ್ ಸೇದ್ಬೋದು, 2 ಪ್ಯಾಕೆಟ್ ಸೇದ್ಬೋದು. 1 ಪ್ಯಾಕೆಟ್ಗೆ ಎಷ್ಟು 100 ರೂಪಾಯಿ ಇರ್ಬೋದು, 200 ರೂಪಾಯಿ ಖರ್ಚು ಮಾಡ್ತಾನೆ. 200 ರೂಪಾಯಿ ಒಂದು ದಿನಕ್ಕೆ ಅಂತಂದ್ರೆ ಎಷ್ಟು ತಿಂಗಳಿಗೆ ಎಷ್ಟಾಯ್ತು? 6,000 ರೂಪಾಯಿ ಆಯ್ತು. ಡ್ರಿಂಕ್ಸ್ ಮಾಡ್ತಾನೆ, ಕುಡಿತಾನೆ, ಕುಡಿದು ಅವನು ಹಾಳು ಮಾಡ್ಕೊಂಡ ಸತ್ತ. ಈಗ ಇವನು 7 ವರ್ಷ, 1 ವರ್ಷದಿಂದ 25 ವರ್ಷಕ್ಕೆ ಲೆಕ್ಕ ಹಾಕೊಳ್ಳಿ, ಬೇಡ ಒಂದು ಬಿಟ್ಬಿಡಿ. ಸಾಫ್ಟ್ವೇರ್ ಇಂಜಿನಿಯರ್ 1.5 ಲಕ್ಷ ರೂಪಾಯಿ ಸಂಬಳ ತಗೊಳ್ಳೋನು ಕೆಲಸ ಬಿಟ್ಬಿಟ್ಟು ಮನೇಲಿ ಕೂತ್ಕೊಂಡ್ರೆ 1 ವರ್ಷದ ಸಂಬಳ ಎಷ್ಟು? 15 ಲಕ್ಷ, 18 ಲಕ್ಷ ರೂಪಾಯಿ. ಕುಡ್ತಾ ಅಷ್ಟೊಂದು ಮಾಡೋದಿಲ್ಲ ಅವನು, ಸೇದೋನು ಅಷ್ಟೊಂದು ಮಾಡೋದಿಲ್ಲ, ದುಶ್ಚಟಗಳಿರೋರು ಕೂಡ ಅಷ್ಟು ಕಳೆಯೋದಿಲ್ಲ. ಇವನು ಅದಕ್ಕಿಂತ ಹೆಚ್ಚಾಗಿ ಕಳೆದ್ಬಿಟ್ಟ. ಅಂದ್ರೆ ಸ್ಪಿರಿಚುಯಾಲಿಟಿ ಅನ್ನೋದು ಡ್ರಗ್ ಅಡಿಕ್ಷನ್. ಸುಮ್ಮನೆ ಕೂತ್ಕೊಳ್ಳೋದು, ಏನೋ ಒಂದು ಮಾಡೋದು, ಕೂತ್ಕೊಂಡು ಧ್ಯಾನ ಮಾಡ್ತೀನಿ. ಧ್ಯಾನ ಮಾಡೋದ್ರಿಂದ ಏನಯ್ಯ ಔಟ್ಪುಟ್, ರಿಸಲ್ಟ್ ಏನಯ್ಯ? ಒಬ್ಬ ಗರಡಿ ಮನೆಗೆ ಹೋಗ್ತಾನೆ, 10 ವರ್ಷ ಪೈಲ್ವಾನ್ ಆಗ್ತಾನೆ. ಅವನು ಇದ್ದಿದ್ ಮುಂಚೆ ಹೆಂಗೆ, ಈಗ ಹೆಂಗಿದೆ ದೇಹ? ಪ್ರಭಾಕರ್ ಮಗ ಪ್ರಭಾಕರ್, ಕಾಡಿನ ರಾಜ, ಟೈಗರ್ ಇದ್ದಂಗೆ ಇದ್ದಾನೆ. ಸೊ ಗರಡಿ ಮನೇಲಿ ಹೋಗಿದ್ದು, ಅದ್ರ ರಿಸಲ್ಟ್ ಬಂತು. 214 ಸಿನಿಮಾಗಳು ಡಾಕ್ಟರ್ ರಾಜ್ಕುಮಾರ್ ನಟಿಸಿರುವಂಥದ್ದು, ಅದರದ್ದು ರಿಸಲ್ಟ್ ತೋರಿಸಿದ್ದಾರೆ. ಹಂಸಲೇಖ ಎಷ್ಟು ಸಿನಿಮಾಗಳನ್ನ ಮ್ಯೂಸಿಕ್ ಡೈರೆಕ್ಟರ್, ಹಂಸಲೇಖ. ಜೇಸುದಾಸ್ ಎಷ್ಟು ಹಾಡುಗಳನ್ನು ಹಾಡಿದ್ದಾರೆ, SP ಬಾಲಸುಬ್ರಹ್ಮಣ್ಯ, PB ಶ್ರೀನಿವಾಸ್, ಎಲ್ಲ ಸಾಧನೆ, ಔಟ್ಪುಟ್ ರಿಸಲ್ಟ್ ಕಾಣಿಸ್ತಾ ಇದೆ. ಇವಂದು ಏನು ಔಟ್ಪುಟ್ ರಿಸಲ್ಟ್? ದಿನಕ್ಕೆ 6 ಗಂಟೆ ಮೆಡಿಟೇಷನ್ ಮಾಡಿ, ವಾಟ್ ಈಸ್ ಔಟ್ಪುಟ್ ರಿಸಲ್ಟ್? 25 ವರ್ಷ ದೇವಿ ಪೂಜೆ ಮಾಡಿ, ವಾಟ್ ಈಸ್ ಔಟ್ಪುಟ್ ರಿಸಲ್ಟ್? ಯಾರಿಗೇನು ಉಪಯೋಗ ಆಯ್ತು? ಏನು ಉಪಯೋಗ ಆಗಿಲ್ಲ. ಮತ್ತೆ ಉಪಯೋಗ ಆದ್ಮೇಲೆ ಯಾಕೆ ಮಾಡಬೇಕು?
ಏನು ಮಾಡಬೇಕು ಗೊತ್ತಿಲ್ಲ. ಸುಮ್ಮನೆ ಯಾರೋ ಹೇಳಿದ್ರು, ಧ್ಯಾನ ಹೇಳ್ಕೊಟ್ರು, ಮಾಡಿದ್ರು. ಅಂದರೆ ಇಲ್ಲಿ ಅತ್ಯದ್ಭುತವಾಗಿ ಯುದ್ಧ ಮಾಡುವಂತಹ ಯೋಧರನ್ನ ಕೈಗೆ ಬಳೆ ಕಟ್ಕೊಂಡು ಕುತ್ಕೋ ಅಂದಂಗೆ ಆಗೋಯ್ತು ಕೆಲಸ. ಅವನು ಯುದ್ಧ ಮಾಡುವಂಥ ಸೈನಿಕ, ಹೋರಾಟ ಮಾಡ್ತಾನೆ, ಯುದ್ಧ ಮಾಡ್ತಾನೆ, ಎದುರಾಳಿಗಳನ್ನು ಸದೆ ಬಡಿತಾನೆ, ವಾಡದು ಮಣ್ಣು ಮುಗಿಸಿ ಭಾರತಕ್ಕೆ ಜಯಶಾಲಿಯನ್ನ, ವಿಜಯ ಪತಾಕೆಯನ್ನ ಆರಿಸುವಂತಹ ಯೋಧ. ಅವನಿಗೆ ಮೆಡಿಟೇಷನ್ ಮಾಡಿ ಇನ್ನೊಂದಷ್ಟು ಎನರ್ಜಿ ಕೊಟ್ಟು 4-5 ದೇಶಗಳ ಮೇಲೆ ಯುದ್ಧ ಮಾಡಿ ಗೆದ್ದು ಬರುವಂತ ಶಕ್ತಿ ಪ್ರಾಪ್ತಿ ಆಗ್ಬೇಕೆ ಹೊರತು, ಆ ಶಕ್ತಿ ಪ್ರಾಪ್ತಿ ಆಗದೇನೆ ಅವನು ಕೈಗೆ ಬಳೆ ಕಟ್ಕೊಂಡು ಸುಮ್ಮನೆ ಒಂದ್ ಕಡೆ ಕುತ್ಕೊಳ್ಳೋ ತರ ಮಾಡಿದ್ರೆ ಇದು ಯಾವ ಸೀಮೆ ಸ್ಪಿರಿಚುಯಾಲಿಟಿ? ಏನು ಸ್ಪಿರಿಚುಯಾಲಿಟಿ ಅಂದ್ರೆ ಅರ್ಥ ಏನು? ಅರ್ಥ ಗೊತ್ತಿಲ್ಲ. ನಾನು ಸ್ಪಿರಿಚುವಲ್ ಲೈಫ್ನ ಫಾಲೋ ಮಾಡ್ತಾ ಇದ್ದೀನಿ. ಗಂಡ ಹೆಂಡತಿ ಮಕ್ಕಳು ಯಾವುದೋ ಒಂದು ಕಮ್ಯುನಿಟಿಗೆ ಹೋಗಿ ಧ್ಯಾನ ಮಾಡ್ಕೊಂಡು ಎಲ್ಲರೂ ಕಣ್ಣು ಮುಚ್ಕೊಂಡು ಧ್ಯಾನ ಮಾಡ್ತಾರೆ. ನಾವು ಕಣ್ಣು ತೆಗೆದು ಧ್ಯಾನ ಮಾಡೋಣ, ವಿಶೇಷವಾದ ಧ್ಯಾನವನ್ನು ಮಾಡ್ದ. 1 ವರ್ಷ ಆಯಿತು, 2 ವರ್ಷ ಆಯಿತು, 3 ವರ್ಷ ಆಯಿತು. ಒಂದು ಇನ್ಸ್ಟಿಟ್ಯೂಟ್ ಇದ್ದ, ಇನ್ಸ್ಟಿಟ್ಯೂಟ್ನ ಮುಚ್ಚಿಬಿಟ್ಟ. ಸೊ ಯಾವುದೋ ಒಂದು ಕಮ್ಯುನಿಕೇಶನ್, ಏನದು ಈ ಕೆಲಸ ಇಲ್ಲದವ್ರಿಗೆ ಕೆಲಸ ಕೊಡಿಸ್ತಾರೆ, ಅದಕ್ಕೇನೋ ಹೆಸರು ಹೇಳ್ತಾರೆ, ಆ ಒಂದು ಸ್ಟೋರ್ ಮಾಡ್ಕೊಂಡ, ಅದನ್ನು ಮುಚ್ಚಿಬಿಟ್ಟ. ಆಮೇಲೆ ಚಿಲ್ಲರೆ ಅಂಗಡಿ ಇಟ್ಕೊಂಡ, ಚಿಲ್ಲರೆ ಅಂಗಡಿನೂ ಮುಚ್ಚಿಬಿಟ್ಟ. ಅದಾದ್ಮೇಲೆ ಮತ್ತೆ ಇನ್ನೊಂದು ಯಾವುದೋ ಒಂದು ಅಂಗಡಿ ಇಟ್ಟ, ಏನದು ಗಾಡಿ ಸೆಕೆಂಡ್ ಹ್ಯಾಂಡ್ಲ್ಗಳನ್ನ ಸೇಲ್ ಮಾಡುವಂತ ಗಾಡಿ ಇಟ್ಟ, ಅದು ಮುಚ್ಚಿಬಿಟ್ಟು ಕೊನೆಗೆ ಏನ್ ಮಾಡ್ತಾ ಇದ್ದ, ಯಾವುದೋ ಒಂದು ಇನ್ಸ್ಟಿಟ್ಯೂಟ್ ಅಲ್ಲಿ ಕೆಲಸ ಮಾಡ್ತಾವನೆ 20,000 ರೂಪಾಯಿ ಸಂಬಳಕ್ಕೆ. ಮಾಡ್ತಾ ಅದನ್ನು ಬಿಟ್ಬಿಟ್ಟ, ವಾಚ್ಮೆನ್ ಕೆಲಸ ಮಾಡಕ್ ಶುರು ಮಾಡ್ದ. ಇದೆಲ್ಲ ಆಗೋಷ್ಟರಲ್ಲಿ 6 ವರ್ಷಗಳಾಯ್ತು. 6 ವರ್ಷ ಆದ್ಮೇಲೆ ನಿಧಾನಕ್ಕೆ ಸಂಸಾರದ ಕಡೆ ಸ್ವಲ್ಪ ಬೇಜವಾಬ್ದಾರಿತನವನ್ನ ತೋರಿಸೋದಕ್ಕೆ ಶುರು ಮಾಡ್ದ. ಹೆಂಡತಿ ಏನು ಎತ್ತ ಅಂತ ಕೇಳಿದ್ರೆ ಅದೊಂದು ದೊಡ್ಡ ಸಮಸ್ಯೆ ಆಯ್ತು. ಹೆಂಡತಿ ನನ್ನ ಹತ್ರ ಬಂದಿದ್ಲು, ಗಂಡನ್ನು ಕರ್ಕೊಂಬಂದಿದ್ಲು. ಏನಂದ್ರೆ ಇಬ್ಬರ ನಡುವೆ ದೈಹಿಕವಾಗಿ ಸಂಬಂಧನೇ ಇಲ್ಲ. ಅಂದ್ರೆ ಸಂಸಾರನೇ ಮಾಡ್ತಾ ಇಲ್ಲ ಅವನು. ಮಕ್ಕಳು ಇನ್ನೂ ಚಿಕ್ಕವು, ಏಜು ಎಂಥದ್ದೇನಾಗಿಲ್ಲ. 40 ವರ್ಷ ಅವನಿಗೆ, 34 ವರ್ಷ ಹೆಂಡತಿಗೆ, 2 ಮಕ್ಕಳು. ಈಗ ದೈಹಿಕವಾಗಿ ಸಂಪರ್ಕ ಇಲ್ಲ ಅಂತಂದ್ರೆ ಹೆಂಡತಿ ಎಲ್ಲಿ ಹೋಗ್ಬೇಕು? ನಾನು ಯಾಕೆ ಹಿಂಗ್ ಮಾಡ್ತಾ ಇದೀಯಾ? ಎಷ್ಟು ದಿವಸ ಆಯ್ತಮ್ಮ ಬಿಟ್ಟು? 4 ವರ್ಷ ಆಯ್ತು ಗುರುಗಳೇ. ಪಾಪ ಅವಳು ಬೋಲ್ಡ್ ಆಗಿದ್ದಾಳೆ, ಹೇಳ 4 ವರ್ಷ ಆಯ್ತು ಅಂತ. ಈಗ 4 ವರ್ಷದಿಂದ ದೈಹಿಕವಾಗಿ ಸಂಪರ್ಕ ಇಲ್ಲ ಅಂತಂದ್ರೆ ಇದರದ ಅರ್ಥ ಏನು? ಯಾಕೆ ಮಾಡ್ತಾ ಇಲ್ಲ? ಇಲ್ಲ ನನಗೆ ಇಂಟ್ರೆಸ್ಟ್ ಇಲ್ಲ. ಓಕೆ, ಈಗ ಹೆಂಡತಿಗೆ ಇಂಟ್ರೆಸ್ಟ್ ಇದೆ, ಏನಯ್ಯ ಮಾಡಬೇಕು? ಈ ತರ ಕೆಲವೊಂದು ಹುಡುಗರದ ಕೇಸು, ಕೆಲವೊಂದು ಹುಡುಗಿರ ಕೇಸು ಸುಮಾರು ಕಡೆ ನೋಡ್ಬಿಟ್ಟಿದೆ. ನಾನು ಅದು ಹೇಳದ್ನಲ್ಲ, ಹೇಳ್ತಾ ಹೋದ್ರೆ 25,000 ಸ್ಟೋರಿಗಳು ಹೇಳ್ತೀನಿ. ಬಟ್ ನಾನು ಏನು ಕೇಳ್ತೇನೆ, ಸ್ಪಿರಿಚುಯಾಲಿಟಿ, ನಾನು ಸ್ಪಿರಿಚುವಲ್ ಪರ್ಸನ್, ನಾನು ಸ್ಪಿರಿಚುಯಾಲಿಟಿನ ಫಾಲೋ ಮಾಡ್ತಾ ಇದ್ದೀನಿ. ಐ ಆಮ್ ಎ ಸ್ಪಿರಿಚುವಲ್ ಮ್ಯಾನ್. ನಾನು ಸ್ಪಿರಿಚುವಲ್ ಲೈಫ್ನ ಲೀಡ್ ಮಾಡ್ತಾ ಇದ್ದೀನಿ. ಸೊ ಈ ತಿರ್ಬೋಕಿ ಆಟಗಳೆಲ್ಲ, ಈ ದೊಂಬರಾಟಗಳೆಲ್ಲ ಸ್ಪಿರಿಚುವಲ್. ಇದನ್ನ ಸ್ಪಿರಿಚುವಲ್ ಅಂತ ಕರೀತಾರೆ. ಶಬಾಷ್, ಗ್ರೇಟ್ ಸ್ಪಿರಿಚುಯಾಲಿಟಿ, ವಂಡರ್ಫುಲ್ ಸ್ಪಿರಿಚುಯಾಲಿಟಿ. ಸೊ ಕುತ್ಕೊಂಡು ಹಿಂಗ್ ಮಾಡಿ ಗಂಡ ಹೆಂಡತಿನ ದೂರ ಮಾಡೋದು ಸ್ಪಿರಿಚುಯಾಲಿಟಿನ. ಸಂಪಾದನೆ ಮಾಡ್ತಾ ಇರೋಂಥ ವ್ಯಕ್ತಿಗಳು ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತಾ ಇರೋನ್ನ ಇವತ್ತು ಏನೂ ಕೆಲಸ ಮಾಡದೇನೆ ಒಂದು 15,000 ರೂಪಾಯಿ ವಾಚ್ಮೆನ್ ಕೆಲಸ ಮಾಡೋದು ಸ್ಪಿರಿಚುಯಾಲಿಟಿನ? ಏನು ಸ್ಪಿರಿಚುಯಾಲಿಟಿ? ಸ್ಪಿರಿಚುಯಾಲಿಟಿ ಅಂದ್ರೆ ಚೆನ್ನಾಗಿರೋರನ್ನ ಹಾಳು ಮಾಡೋದು ಸ್ಪಿರಿಚುಯಾಲಿಟಿನ? ಉದ್ಧಾರ ಆಗೋನ್ನ ಮೈನಸ್ಗೆ ತಗೊಂಬರೋ ಸ್ಪಿರಿಚುಯಾಲಿಟಿನ? ಗಂಡ ಹೆಂಡತಿ ಅನ್ಯೋನ್ಯವಾಗಿರೋದನ್ನ ದೂರ ಮಾಡೋದು ಸ್ಪಿರಿಚುಯಾಲಿಟಿನ? ವಾಟ್ ಇಸ್ ಸ್ಪಿರಿಚುಯಾಲಿಟಿ? ವಾಹ್, ಎಂತೆಂಥ ಅದ್ಭುತವಾದ ಮನಸ್ಥಿತಿಗಳು ಇದ್ದಾರೆ ಪ್ರಪಂಚದಲ್ಲಿ ಅಂತಂದ್ರೆ ಸೂಪರ್ ಮೈಂಡ್ ಸೆಟ್. ಸೊ ನಾನು ಅವಾಗ ಅನ್ಕೊಂಡೆ, ಓಕೆ, ನಾನು ಮಾಡ್ತಾ ಇರೋದು ಸ್ಪಿರಿಚುಯಾಲಿಟಿ ಅಲ್ಲ, ಇದು ರಾಂಗು, ಇವ್ರು ಮಾಡ್ತಾ ಇರೋದೇ ಸ್ಪಿರಿಚುಯಾಲಿಟಿ. ಸೊ ಧ್ಯಾನ ಮಾಡು, ಹೆಂಡತಿನ ದೂರ ಮಾಡು. ಧ್ಯಾನ ಮಾಡು, ವ್ಯಾಪಾರ ಬಿಟ್ಬಿಡು, ಕುತ್ಕೊಂಡು ಧ್ಯಾನ ಮಾಡು. ನೀನು 1.5 ಲಕ್ಷ ರೂಪಾಯಿ ದುಡಿಯೋ ಯೋಗ್ಯತೆ ಐತೆ, 1 ಲಕ್ಷಕ್ಕೆ ಬಾ, 50,000ಕ್ಕೆ ಬಾ, 25,000ಕ್ಕೆ ಬಾ, 10,000ಕ್ಕೆ ಬಾ, 5,000ಕ್ಕೆ ಬಾ, ಶೂನ್ಯ ಆಗ್ಬಿಡು, ನೇಣ ಹಾಕೊಂಡು ಸತ್ತೋಗು, ಪ್ರಾಣ ಬಿಟ್ಬಿಡು. ಓ, ಇದು ಸ್ಪಿರಿಚುಯಾಲಿಟಿ. ಸ್ಪಿರಿಚುಯಾಲಿಟಿ ಅಂದ್ರೆ ಏನು? ಸೊ ಮನುಷ್ಯರಿಗೆ ಎಂತೆಂಥ ದಡ್ಡತನ,
ದಡ್ಡತನ, ಮೂರ್ಖತನ, ಅಜ್ಞಾನ, ಅಹಂಕಾರ, ಅವಿವೇಕ ತುಂಬಿ ತುಳುಕ್ತಾ ಇದೆ. ಏನು ಮಾಡಬೇಕು ಗೊತ್ತಿಲ್ಲ, ಏನು ಮಾಡಬಾರ್ದು ಗೊತ್ತಿಲ್ಲ, ಹೇಗೆ ಮಾಡಬೇಕು ಗೊತ್ತಿಲ್ಲ. ಯಾರ್ಯಾರೆಲ್ಲ ಏನೇನೆಲ್ಲ ಹೇಳ್ತಾರೆ ಮಾಡ್ತಾ ಹೋಗ್ತಾನೆ. ಬೇಸಿಕ್ ನಾಲೆಡ್ಜ್ ನಮ್ಮ ಗುರುಗಳನ್ನು ದಿನಕ್ಕೆ 1000 ಸಲ ನೆನೆಸ್ಕೊಳ್ತೀನಿ. ಪ್ರತಿ ಕ್ಷಣದಲ್ಲೂ ನೆನೆಸ್ಕೊಳ್ತೀನಿ. ಸಾಮಾನ್ಯ ಜ್ಞಾನ ಇದ್ರೆ ಸಾಕು, ಮನುಷ್ಯ ಪರಮಸುಖಿಗಳಾಗಿ ಬದುಕಬಹುದು. ಪರಮಜ್ಞಾನ, ಬ್ರಹ್ಮಜ್ಞಾನ ಅವಶ್ಯಕತೆನೇ ಇಲ್ಲ ಅಂತ ಅವ್ರು ಹೇಳೋ ಮಾತನ್ನ ಪದೇ ಪದೇ ನನಗೆ ಪ್ರತಿಧ್ವನಿಸ್ತಾ ಇರ್ತದೆ. ಕರೆಕ್ಟ್ ಗುರುಗಳು ಹೇಳಿದ್ದು. ಮನುಷ್ಯರಿಗೆ ಸಾಮಾನ್ಯ ಜ್ಞಾನ ಕೂಡ ಇಲ್ಲಲ್ಲಯ್ಯ. 1.5 ಲಕ್ಷ ರೂಪಾಯಿ ತಿಂಗಳಿಗೆ ವ್ಯಾಪಾರ ಮಾಡುವಂಥವನು ಎಲ್ಲ ಬಿಟ್ಬಿಟ್ಟು ಧ್ಯಾನ ಮಾಡ್ಕೊಂಡು ಇವತ್ತು 15,000 ರೂಪಾಯಿ ಸಂಪಾದನೆ ಮಾಡ್ತಾನೆ ಅಂದರೆ ಧ್ಯಾನದಿಂದ ಬಂದಂತಹ ಪ್ರತಿಫಲ, ಫಲಿತಾಂಶ, ಪರಿಣಾಮ, ಆ ಧ್ಯಾನದ ಪ್ರಭಾವ, ರಿಸಲ್ಟ್, ಔಟ್ಪುಟ್ ರಿಸಲ್ಟ್ 15,000, 1.5 ಲಕ್ಷದಿಂದ 15,000 ಪ್ಲಸ್ ಬೋನಸ್ ಆಫರ್. ಹೆಂಡತಿಯಿಂದ ದೂರ. ಹೆಂಡತಿ ಏನು ಮಾಡಿದ್ಲು, ಅವನನ್ನು ತರಕ್ಕೆ ಏನೇನೋ ಶತಪ್ರಯತ್ನ ಮಾಡಿದ್ಲು. ಯಾವಾಗ ಅವಳು ಟಾರ್ಚರ್ ಜಾಸ್ತಿ ಆಯಿತು, ಒಂದ್ಸಲ ಪಾಪ ವಿಷ ಕುಡಿದ್ಬಿಟ್ಟ. ನನಗೆ ಇವಳು ಜಾಸ್ತಿ ಮಾಡ್ತಾಳೆ ಅಂದ್ಬಿಟ್ಟು ವಿಷ ಕುಡಿದ್ಬಿಟ್ಟ. ತಗೊಂಡಾಗ ಹಾಸ್ಪಿಟ್ಲಿಗೆ ಹಾಕಿದ್ಲು. ಪಾಪ ಅಲ್ಲೂ 45,000 ಖರ್ಚು ಮಾಡಿದ್ಲು ಹೆಂಡತಿ. ಗಂಡನ ಇನ್ನೊಂದ್ಸಲ ಮಾಡಲ್ಲ, ನೀನೇನೋ ಮಾಡ್ಕೊ ಅಂತ ಅಂದ್ಬಿಟ್ಟು ಪಾಪ ಬಿಟ್ಬಿಟ್ರು. ಬ್ಲಾಕ್ ಮೇಲ್ ಮಾಡ್ತಾರೆ. ಅವನು ಗೊತ್ತು ಅವನು ಸಾಯಲ್ಲ ಅಂತ, ಯಾಕೆಂದ್ರೆ ಪೂರ್ತಿ ವಿಷ ಕುಡ್ದಿಲ್ಲ. ನಾನು ಮನೆಗೆ ಬಂದ್ಮೇಲೆ ಫೋನ್ ಮಾಡ್ಸಮ್ಮ ಅವನಿಗೆ ಅಂತಂದೆ. ಮನೆಗೆ ಬಂದ, ಫೋನ್ ಮಾಡಿಕೊಟ್ಲು. ಅದಕ್ಕೆ ನಾನು ಫೋನ್ ಮಾಡ್ಬಿಟ್ಟು, ಅಲ್ಲಯ್ಯ ನನ್ನ ಮಗನೇ ಕುಡಿಯೋದು ಕುಡ್ದೆ, ಬರೀ 30 ml ಯಾರಾದರೂ ಕುಡಿತಾರ? ಆ ಬಾಟ್ಲ್ ಇರೋದು 100 ml, ಯಾಕೆ ಪೂರ್ತಿ ಕುಡ್ದಿಲ್ಲ ಅಂತ. ಪೂರ್ತಿ ಕುಡಿದ್ಬಿಟ್ಟು ಸಾಯೋದಲ್ಲೇನೆಯಾ ನೀನು? ಕೊನೆಗೆ ಸುಮ್ಮನೆ ಗಂಡನಾಗಿ ಮನೇಲಿ ಇದಾನಷ್ಟೇ. ಹೆಂಡತಿ ಪಾಪ ಏನೂ ಇಲ್ಲ, ಗಂಡು ದಿಕ್ಕಿರಬೇಕು ಮನೆಗೆ ಅಂತ ಅಂದ್ಬಿಟ್ಟು ಫೈನಲ್ ಆಗಿ ಅವಳೇ ಬದಲಾಗ್ಬಿಟ್ಟು, ಅಯ್ಯೋ ಏನೋ ಬದುಕಿದ್ರೆ ಸಾಕು ಬಿಡಿ, ಹೆಂಗೋ ಮಾಡ್ಕೊಂಡು ಇರಲಿ ಬಿಡಿ ಗುರುಗಳೇ, ತುಂಬ ಥ್ಯಾಂಕ್ಸ್ ಗುರುಗಳೇ, ಏನೋ ನಮ್ಗೆ ಎಷ್ಟು ದಿವಸನಾದರೂ ಕಾಪಾಡಿದ್ರಿ, ಪರಿಹಾರ ನಿಮ್ಮಿಂದ ಮಾರ್ಗದರ್ಶನ ಸಿಕ್ತು ಅಂತ ಅಂದ್ಬಿಟ್ಟು ಬಿಟ್ಬಿಟ್ಲು. ಈಗಲೂ ಇದ್ದಾನೆ, ಬಟ್ ಯಾವುದೇ ರೀತಿ ದೈಹಿಕವಾಗಿ ಸಂಪರ್ಕ ಇಲ್ಲ. ದಿನ ಎಲ್ಲ ಕುತ್ಕೊಂಡು ಬರೀ ಏನೋ ಪುಸ್ತಕಗಳು ಓದ್ತಾ ಇರ್ತಾನೆ, ಕುತ್ಕೊಂಡು ಧ್ಯಾನ ಮಾಡ್ತಾ ಇರ್ತಾನೆ. ಈಗ ಕಣ್ಣು ಮುಚ್ಕೊಂಡು ಧ್ಯಾನ ಮಾಡಲ್ಲ, ಕಣ್ಣು ತಕ್ಕೊಂಡು ಧ್ಯಾನ ಮಾಡ್ತಾನೆ. ಎಷ್ಟು ದಿವಸ ಇದನ್ನು ಮಾಡೋದು, ಹೇಗೆ, ಇದ್ರದ್ದು ಔಟ್ಪುಟ್ ರಿಸಲ್ಟ್ ಏನು, ಯಾಕೆ ಮನಸ್ಥಿತಿಗಳು ಹಿಂಗಾಗ್ತವೆ, ಏನು ಮಾಡ್ತವ್ರೆ? ಸೊ ಸ್ಪಿರಿಚಾಲಿಟಿ ಎಲ್ಲ ಕುತ್ಕೊಂಡು ಸ್ಪ್ರೆಡ್ ಆಗ್ತಾ ಇದೆ. ಸೋಷಿಯಲ್ ಮೀಡಿಯಾದೆಲ್ಲ ಸ್ಪಿರಿಚುವಲ್ ನೋಡ್ತಾವ್ರೆ. ಓ ನಾನು ಸ್ಪಿರಿಚುವಲ್ ಪರ್ಸನ್ ಆಗಬೇಕು, ಹಾಗೆ ಹೀಗೆ. ಒಂದು ಮಗ 20 ಡಬಲ್ ಗ್ರಾಜ್ಯುಯೇಟ್ ಡಿಗ್ರಿ ಮಾಡೋನು, 24 ವರ್ಷ ಎಜುಕೇಶನ್ ಓದೋನು, ಗ್ರೇಟ್, ಸಲ್ಯೂಟ್ ಹೊಡಿಬೇಕು. ರ್ಯಾಂಕ್ ಸ್ಟೂಡೆಂಟ್ ಎಲ್ಲೋ ಎಲ್ಲೋ ಒಂದು ಸಣ್ಣದು ಎಲ್ಲೋ ಟ್ರಿಪ್ಗೆ ಹೋದಾಗ ಆ ಪಕ್ಕದಲ್ಲಿ ಕೂತ್ಕೊಳ್ತಾರಲ್ಲ, ಅವರು ಬಂದು ಅವನಿಗೇನೋ ಅವ್ರೊಂದು ರೇಖಿ ಕಲಿಸ್ಕೊಡ್ತೀನಿ ಅಂತ ಹೇಳಿದ್ರು. ರೇಖಿ ಪಾಪ ಹಿಂಗೆ ಬಂದ ಓದ. ಒಂದು ಬೇಸಿಕ್ ರೇಖಿ ಆಯಿತು, ಆಮೇಲೆ ಅಡ್ವಾನ್ಸ್ ಲೆವೆಲ್ ರೇಖಿ ಆಯಿತು, ಮಾಸ್ಟರ್ ಲೆವೆಲ್ ರೇಖಿ ಆಯಿತು. ಎಲ್ಲ ಮಾಡ್ದ. ಬಹಳ ಖುಷಿ ಆಯಿತು ಅವನಿಗೆ. ಏನು ಮಾಡಿ ಹಿಂಗೆಲ್ಲ ಚುಕ್ಕೂರೆ ಎಲ್ಲ ಹಾಕಿ ಅದು ಇದು ಸಿಂಬಲ್ಗಳನ್ನ ಹಾಕಿ ಮಾಡಿ, ಅವ್ರ ಅಮ್ಮನಿಗೆ ಏನೋ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಹೀಲ್ ಮಾಡ್ದ. ಅವ್ರ ಅಪ್ಪನಿಗೆ ಏನೋ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಹೀಲ್ ಮಾಡ್ದ. ಅವ್ರ ಅಣ್ಣಂಗೆ ಏನೋ ಪ್ರಾಬ್ಲಮ್ ಇತ್ತು, ಹೀಲ್ ಮಾಡ್ದ. ಅಕ್ಕನಿಗೇನೋ ಪ್ರಾಬ್ಲಮ್ ಇತ್ತು, ಭಾವನಿಗೇನೋ ಪ್ರಾಬ್ಲಮ್ ಇತ್ತು, ಎಲ್ಲ ಹೀಲ್ ಮಾಡ್ದ. ಭಾಳ ಖುಷಿ ಆಗೋಯ್ತು. ಏನು ಫುಲ್ ಖುಷಿಯಾಗಿ ಬಿಟ್ಬಿಟ್ಟು ಆ ರೇಖಿಲಿ ಮತ್ತೆ ತಿರ್ಗಾ ಪ್ರಾಣಿಕ್ ಹೀಲಿಂಗ್ ಮಾಡ್ದ. ಇನ್ನೂ ಯಾವ್ಯಾವುದು ಕೋರ್ಸ್ಗಳನ್ನೆಲ್ಲ ಮಾಡಿ 24 ವರ್ಷ ಡಬಲ್ ಗ್ರಾಜ್ಯುಯೇಟ್ ಓದ್ದೋನು. ಫಾರಿನಿಂದ ಒಂದು ಕೆಲಸ ಬಂದಿತ್ತು. ಒಂದು ವರ್ಷಕ್ಕೆ ಪ್ಯಾಕೇಜ್ 1 ಕೋಟಿ, ಇಂಡಿಯನ್ ಮನಿ ಪ್ರಕಾರ 1 ಕೋಟಿ. ಅದು ಡಾಲರಲ್ಲಿದೆ, ಬಟ್ ಇಂಡಿಯನ್ ಮನಿ 1 ಕೋಟಿ ಅಂದರೆ ತಿಂಗಳಿಗೆ 10 ಲಕ್ಷ ರೂಪಾಯಿ ಸಂಪಾದನೆ. ಕೆಲಸನ ರಿಜೆಕ್ಟ್ ಮಾಡ್ಬಿಟ್ಟ. ಯಾಕೆಂದ್ರೆ ಇಲ್ಲಿ ರೇಖಿ ಎಳಿತಾ ಇದೆ. ಕಲ್ತ್ಬಿಟ್ಟವನಿ, ಏನೋ ದಬಾಕ್ಬಿಡ್ತೀನಿ, ಏನೋ ಮಾಡ್ಬಿಡ್ತೀನಿ, ಹಾಗೆ ಹೀಗೆ ಅಂತ. ಮನೇಲಿ ಅಪ್ಪ ಹೇಳಿದ್ರು ಕೇಳ್ತಾ ಇಲ್ಲ, ಅಮ್ಮ ಹೇಳಿದ್ರು ಕೇಳ್ತಾ ಇಲ್ಲ, ಬಡ್ದು ಹೇಳಿದ್ರು, ಸೆಂಟಿಮೆಂಟಲ್ಲಿ ಹೇಳಿದ್ರು, ಬ್ಲಾಕ್ ಮೇಲ್ ಮಾಡಿದ್ರು, ಏನ್ ಮಾಡಿದ್ರು ಕೇಳ್ತಾ ಇಲ್ಲ. ಹತ್ಕತಾನೆ, ಬಿಡ್ತೀನಿ ಅಂತಾನೆ, ಮತ್ತೆ ತಿರ್ಗಾ ಹೋಗ್ತಾನೆ. ಹಿಂಗ್ ಹೋಗಿ ಯಾರೋ ಅವ್ರ ಮಾಸ್ಟರ್ ಇನ್ನೊಬ್ರು ಹೋಗ್ತಾರಂತೆ, ಅದ್ರ ಮೇಲೆ ಹೋಗ್ತಾರಂತೆ. ಒಟ್ಟು 1.5 ಲಕ್ಷ ಖರ್ಚು ಮಾಡಿ ರೇಖಿಲ್ ಏನೇನು ಕೋರ್ಸ್ಗಳಿದೆ ಎಲ್ಲ ಕಲ್ತ್ಕೊಂಡ್ಬಿಟ್ಟ. ಎಲ್ಲ ಕಲ್ತ್ಕೊಂಡು ಈಗ 1.5 ಲಕ್ಷ ಇನ್ವೆಸ್ಟ್ ಮಾಡಿ 25 ವರ್ಷ ಓದಿರೋದನ್ನ ಬಿಟ್ಬಿಟ್ಟು ಫಾರಿನಿಂದ ಬಂದಂತ ಕೆಲಸನ ರಿಸೈನ್ ಮಾಡ್ಬಿಟ್ಟು, ಅಟ್ಲೀಸ್ಟ್ ಇಲ್ಲೇನಾದ್ರೂ ಬಿಸ್ನೆಸ್ ಮಾಡ್ತೀನಪ್ಪ, ಇಲ್ಲ ನಾನು ಇದೇ ಬಿಸ್ನೆಸ್ ಮಾಡ್ತೀನಿ. ಸರಿ ಆಯ್ತು ಮಾಡು. ಮನೇಲಿ ಕೂತ್ಕೊಂಡು ಬಂದವ್ರಿಗೆಲ್ಲ ಹೀಲ್ ಮಾಡಕ್ ಹೋದ. ಸೊ ಮಾಡ್ತಾ
ಯಾರ್ಯಾರಿಗೆ ಏನೇನು ಕೌನ್ಸಿಲಿಂಗ್ ಮಾಡ್ತಾನೆ, ಕೆಲವ್ರು ಬಂದು ಸಮಸ್ಯೆಗಳು ಹೇಳ್ತಾರೆ. ಮೊದಲು ಒಂದು ₹300 ಚಾರ್ಜ್ ಮಾಡ್ತಾ ಇದ್ದ, ಆಮೇಲೆ ₹500 ಚಾರ್ಜ್ ಮಾಡ್ದ, ಆಮೇಲೆ ₹1000 ಚಾರ್ಜ್ ಮಾಡೋಕ್ಕೆ ಶುರು ಮಾಡ್ದ. ಏನೋ ತಿಂಗಳಲ್ಲಿ ಒಂದು 10-20 ಸಾವಿರ ರೂಪಾಯಿ ಸಂಪಾದನೆ ಮಾಡೋನು, ಅದನ್ನು ಅಮ್ಮಂಗೆ ತಗೊಳ್ಳಿ ಸಂಪಾದನೆ ಮಾಡಿದ್ದೀನಿ ಅಂತ ಕೊಡೋನು. ಏನಪ್ಪ ನೀನು ಡಬಲ್ ಗ್ರಾಜುಯೇಟ್ ಓದ್ಬಿಟ್ಟು ಇಷ್ಟೇನಯ್ಯ ಅಂತ ಅಮ್ಮ ಕೇಳಿದ್ರೆ, ಇಲ್ಲ ಈಗಿಷ್ಟು, ಮುಂದಕ್ಕೆ ನಾನು ನಿಮಗೆ ಇದ್ರ 10 ಪಟ್ಟು ಕೊಡ್ತೀನಿ ತಗೊಳ್ಳಿ ಅಂತ ಅಂದ್ಬಿಟ್ಟು ಕೊಟ್ಟವನೇ. ತಗೊಂಡವಳೆ. ಅವಳು ಮನೆಯಲ್ಲಿ ಬಂದವರಿಗೆಲ್ಲ ಟೀ ಕಾಫಿ ಎಲ್ಲ ಕೊಡ್ತಾಳೆ, ಪಾಪ ಎಲ್ಲ ಮಾಡಿದ್ಲು. ಆಯಿತು. ಕೊನೆಗೆ ಏನು ಮಾಡ್ದ, ಪ್ರೈವಸಿ ಬೇಕು ಅಂದ್ಬಿಟ್ಟು ಒಂದು ಬಾಕ್ಲು ಹಾಕೊಳ್ಳೋದಕ್ಕೆ ಟ್ರೈ ಮಾಡ್ದ. ಬಾಕ್ಲು ಹಾಕೊಂಡು ಒಳಗಡೆ ಬರೋರಿಗೆ ಏನೋ ರೇಖಿ ಮಾಡೋನು ಪಾಪ. ಹಿಂಗೆ ಮಾಡಿ ಇರೋನು. ಯಾರಾದರೂ ಕ್ಲೈಂಟ್ ಇಲ್ಲ ಅಂದರೂ ಬಾಕ್ಲು ಹಾಕೊಳ್ಳೋನು. ಬಾಕ್ಲು ಹಾಕೊಂಡು ಕ್ಲೈಂಟ್ ಬಂದರೆ ಮಾತ್ರ ಬಾಗಿಲು ತೆಗಿಯೋನು, ಇಲ್ಲಾಂದ್ರೆ ತೆಗಿತಾ ಇರಲಿಲ್ಲ. ಒಂದು ಅದೇ ರೂಮು, ಅದೇ ಧ್ಯಾನ, ಕೂತ್ಕೊಂಡು ಏನೋ ಹಿಂಗೆಲ್ಲ ಬರ್ಕೊಂಡು, ಪುಸ್ತಕದಲ್ಲಿ ಏನೋ ಬರ್ಕೊಂಡು ಅವು ಇವು ಏನೋ ಮಾಡ್ಕೊಂಡಿದ್ನಂತೆ. ಅಪ್ಪ ಅಮ್ಮಂಗೆ ಸ್ವಲ್ಪ ಭಯ ಆಯಿತು. ಯಾಕೆಂದರೆ 4-7 ತಿಂಗಳು ಆಗ್ಬಿಟ್ಟೈತೆ. 7 ತಿಂಗಳಲ್ಲಿ ಇವನು ಏನು ಮಾಡ್ತಾವನು ಏನು ಅಂತ ಗೊತ್ತಿಲ್ಲ. ಒಂದು ದಿವಸ ತೆಗೆದ್ರೆ ಕಿಟಕಿ ಬಾಗಿಲು ಎಲ್ಲ ಹಾಕ್ಬಿಟ್ಟು ಡಾರ್ಕ್ ರೂಮಲ್ಲಿ ಅವನೇ, ಕತ್ಲು ಕೋಣೆಯಲ್ಲಿ ಅವನೇ. ಕತ್ಲು ಕೋಣೆಯಲ್ಲಿ ಏನೇ ಮಾಡ್ತಾ ಇದೆಯಾ, ಯಾರು ಏನಿದ್ರದ್ದು ರಿಸಲ್ಟು, ನೀನೇನೋ ರೇಖೆ ಮಾಡ್ತೀನಿ ಅಂದೆ, ಹಂಗೆ ಹಿಂಗೆ ಅಂತ ದುಡಿಯೋದು ಬಿಟ್ಬಿಟ್ಟ. ಮುಂಚೆ ಒಂದು 10-15 ಸಾವಿರ ಕೊಡೋನು, ಇವಾಗ 5,000, 6,000, 2,000 ರೂಪಾಯಿ ಕೊಡೋನು. ಮನೆ ಬಿಟ್ಟು ಆಚೆನೇ ಹೋಗ್ತಾ ಇರಲಿಲ್ಲ. ಎಲ್ಲಾದರೂ ಕರ್ಕೊಂಡು ಹೋದ್ರೆ ಕೂಲಿಂಗ್ ಗ್ಲಾಸ್ ಹಾಕತ್ತಾನೆ. ಈ ಡಾರ್ಕು ಹಾಕೊಳ್ತಾರಲ್ಲ, ಫುಲ್ ಬ್ಲ್ಯಾಕ್, ಝೆಡ್ ಬ್ಲ್ಯಾಕ್, ಅದನ್ನು ಹಾಕೊಂಡು ಈಚೆ ಹೋಗ್ತಾನೆ. ಯಾಕೆಂದರೆ ಡೈರೆಕ್ಟ್ ಸೂರ್ಯನ ನೋಡಿದ್ರೆ ಅವನಿಗೆ ಕಣ್ಣಿಗೆ ಡ್ಯಾಮೇಜ್ ಆಗುತ್ತೆ ಅಂದ್ಬಿಟ್ಟು ಫುಲ್ ಕವರ್ ಇರೋದು, ಈ ಸ್ವಿಮ್ಮಿಂಗ್ ಪೂಲಲ್ಲಿ ಇಳಿದಾಗ ಹಾಕತ್ತಾರಲ್ಲ ಆ ಥರದ್ದು ಹಾಕೊಂಡು ಈಚೆ ಹೋಗ್ತಾನೆ. ಕರೆದ್ರೆ, ಬಲವಂತ ಮಾಡಿ ಕರೆದ್ರೆ ಯಾವಾಗಲೂ ತಿಂಗಳಿಗೂ 2 ತಿಂಗಳಿಗೂ ಈಚೆ ಬರ್ತಾನೆ. ಹಿಂಗೆ ಬಂದು ಡಬಲ್ ಗ್ರಾಜುಯೇಟ್ ಓದಿರೋಂಥ ಮಗ 1 ಕೋಟಿ ಕೆಲಸನ ರಿಸೈನ್ ಮಾಡಿ, ಅಂದರೆ ಕೆಲಸನ ರಿಜೆಕ್ಟ್ ಮಾಡಿಬಿಟ್ಟು ಇಲ್ಲೇನೋ ದುಡಿತೀನಿ ಅಂತೇಳಿ ದುಡಿದು ಒಂದಷ್ಟು ಕೌನ್ಸಿಲಿಂಗ್ ಅವಿಗೆ ಮಾಡಿ, ಈಗ ಡಾರ್ಕ್ ರೂಮ್ ಕತ್ಲು ಕೋಣೆಗೆ ಸೇರ್ಕೊಂಬಿಟ್ಟು ಕನ್ನಡಕ ಬೇರೆ ಈ ಥರ ಹಾಕೊಂಡು ಕರಿ ಬಟ್ಟೆಗಳನ್ನು ಹಾಕೋದು ಕಲ್ತ್ಕೊಂಬಿಟ್ಟ. ಅದು ಏನು ಮಾಡ್ತಾವನೋ ಗೊತ್ತಿಲ್ಲ ಪಾಪ. ಯಾವಾಗಲೂ ಕಪ್ಪು ಬಟ್ಟೆಗಳನ್ನು ಹಾಕೋನು, ಮಫ್ಲರ್ ತಗೊಂಡ, ಅದು ಗುಲಾಬಿ ತಗೊಂಡ, ಗ್ಲೌಸ್ಗಳನ್ನ ತಗೊಂಡ, ಸಾಕ್ಸ್ ಹಾಕೊಂಡ, ಬ್ಲ್ಯಾಕ್ ಶೂ, ಬ್ಲ್ಯಾಕ್ ಚಡ್ಡಿ, ಬ್ಲ್ಯಾಕ್ ಬನೀನು, ಬ್ಲ್ಯಾಕ್ ಶರ್ಟು, ಬ್ಲ್ಯಾಕ್ ಟೀ ಶರ್ಟು, ಬ್ಲ್ಯಾಕ್ ಕೋಟು, ಎಲ್ಲವೂ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಹಾಕಿ ರೂಮ್ನು ಕೂಡ ಬ್ಲ್ಯಾಕ್ ಪೇಂಟ್ ಎಲ್ಲ ಹೊಡಿಸಿ, ಸೀಲಿಂಗ್ ಎಲ್ಲ ಫುಲ್ ಬ್ಲ್ಯಾಕ್ ಹೊಡಿಸಿ, ಲೈಟ್ಗಳನ್ನೇ ಕಿತ್ತಾಕ್ಬಿಟ್ಟು, ಲೈಟೇ ಇಲ್ಲ, ಒಂದೇ ಒಂದು ರೆಡ್ ಕಲರ್ 0 ವ್ಯಾಟ್ ಬಲ್ಪ್ ಇದೆ. ಆ ಬಲ್ಬಲ್ಲೇ ಕುತ್ಕೊಂಡಿರ್ತಾನೆ. ಅಂದರೆ ಏನು ಮಾಡ್ತಾ ಇದೆಯಪ್ಪ ಅಂತಂದರೆ, ನಾನು ಸ್ಪಿರಿಚುವಲ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡಿ ಬಂದಂಥ ಔಟ್ಪುಟ್ ರಿಸಲ್ಟು. ಕೊನೆಗೆ ಡಿಸ್ಟರ್ಬ್ ಮಾಡಬೇಡಿ, ನನ್ನನ್ನು ಊಟಕ್ಕೆ ಕಳಿಸ್ಬೇಡಿ, ಕರಿಬೇಡಿ, ನಾನೇ ಬೇಕಾದ್ರೆ ಬರ್ತೀನಿ ಅಂತೇಳಿ ಬಾಗ್ಲು ಹಾಕೊಂಡ. ಒಂದು ದಿವಸ ಎಲ್ಲ ಬಾಗಿಲು ತೆಗಿಲಿಲ್ಲ. 2ನೇ ದಿವಸಕ್ಕೆ ತಟ್ಟಿದ್ರೆ ಏನು ರೆಸ್ಪಾನ್ಸ್ ಇಲ್ಲ. ಅವ್ರ ಅಮ್ಮಂಗೆ ಭಯ ಆಯಿತು. ಅವ್ರ ಗಂಡನಿಗೆ ಹೇಳಿದ್ಲು. ಗಂಡ ಮಗ ಎಲ್ಲ ಬಂದು ಬಾಗಿಲು ನೋಡಿದ್ರೆ ನೇಣು ಹಾಕೊಂಡು ಸತ್ತೋಗ್ಬಿಟ್ಟವನೆ. ಇದು ಸ್ಪಿರಿಚುವಲ್ ರಿಸಲ್ಟ್. ಸ್ಪಿರಿಚುಯಾಲಿಟಿ ಪ್ರಾಕ್ಟೀಸ್ ಮಾಡಿ ಅದರಿಂದ ಬಂದಂಥ ರಿಸಲ್ಟ್ ಏನು ಅಂದರೆ, ಇದು ಸ್ಪಿರಿಚುವಲ್ ರಿಸಲ್ಟ್. ವಾಹ್! ಒಬ್ಬ ವಯಸ್ಸಿಗೆ ಬಂದ ಯುವಕ 24 ವರ್ಷದಲ್ಲಿ ರೇಖಿ ಪ್ರಾಕ್ಟೀಸ್ ಮಾಡ್ದ. 28 ವರ್ಷ, 4 ವರ್ಷಕ್ಕೆ ನೇಣು ಹಾಕೊಂಡು ಸತ್ತ. ಅಯ್ಯೋ, ಎಂತೆಂಥ ಕತೆಗಳು! ಅಂದ್ರೆ ಇದನ್ನ ಸ್ಪಿರಿಚುಯಾಲಿಟಿ ಅಂತ ಕರೀತಾರೆ. ಇದು ಸ್ಪಿರಿಚುವಲ್ ಔಟ್ಪುಟ್ ರಿಸಲ್ಟ್ ಏನು? ಎಲ್ಲರೂ ಕೂಡ, ನಾನು ಯಾವುದೋ ಒಂದು ವಿಶ್ವಪ್ರಿಯ ಚಾನಲಲ್ಲಿ ಒಂದು ಆಕಾಶಿಕ್ ರೆಕಾರ್ಡಿಂಗ್ ಬಗ್ಗೆ ಹೇಳಿದ್ದೆ. ಏನು ಕಾಲ್ಗಳು ನನಗೆ ಅಂತಂದ್ರೆ, ನಿಜವಾಗ್ಲೂ ಆಕಾಶಿಕ್ ರೆಕಾರ್ಡಿಂಗ್ ಬಂದಂತ ಆ ವಿಡಿಯೋದಲ್ಲಿ ಬಂದಿರೋಷ್ಟು ಕಾಲ್ಗಳು ಬೇರೆ ನಂದು ಲೈಫ್ ಹಿಸ್ಟ್ರಲ್ಲೇ ಬಂದಿಲ್ಲ. 22 ವರ್ಷದಲ್ಲಿ ನಾನು ಅಷ್ಟು ಕಾಲ್ಗಳನ್ನ ಅಟೆಂಡ್ ಮಾಡಿಲ್ಲ. ನಾನು ಕಾಲ ಅಟೆಂಡ್ ಮಾಡಿಲ್ಲ, ಮಿಸ್ ಕಾಲ್ ಯಾವುದನ್ನು ಎತ್ತಲಿಲ್ಲ. ಒಂದು 4-5 ಎತ್ತದೆ ಅಷ್ಟೇ. ಬಟ್ ಹೈಯೆಸ್ಟ್ ಯಾರು ಎಷ್ಟು ಮೆಸೇಜ್ಗಳು ಬರೋದು, ಒಂದು ದಿನಕ್ಕೆ 1316 ಮೆಸೇಜ್ಗಳು ಬಂದಿದೆ. 1316 ವಾಟ್ಸಪ್ಪಲ್ಲಿ. ಐ ವಾಂಟ್ ಟು ಲರ್ನ್ ಆಕಾಶಿಕ್ ರೆಕಾರ್ಡಿಂಗ್, ಸೊ ನನ್ನನ್ನು ಶಿಷ್ಯನ್ ಮಾಡ್ಕೊಳ್ಳಿ, ನನಗೆ ಈ ವಿದ್ಯೆ ಕಲಿಸ್ಕೊಡಿ ಅಂತ. ಆಕಾಶಿಕ್ ರೆಕಾರ್ಡಿಂಗ್ ಏನು ಸಿಕ್ದವ್ರಿಗೆಲ್ಲ ಆಕಾಶಿಕ್ ರೆಕಾರ್ಡಿಂಗ್ ಅದು ಏನು ಅಂದರೆ, ಅವ್ರು ಪ್ರಶ್ನೆ ಕೇಳಿದ್ರು, ನಾನು ಉತ್ತರ ಕೊಟ್ಟೆ, ದಟ್ಸ್ ಆಲ್. ಯಾವುದೋ ಡಾಕ್ಟ್ರದ್ದು ಪಾಡ್ಕಾಸ್ಟ್ ನಡೀತಾ ಇದೆ, ಪಾಡ್ಕಾಸ್ಟ್ ಮಾಡೋನು ಡಾಕ್ಟ್ರನ್ನ ಕೇಳ್ತಾನೆ, ಡಾಕ್ಟ್ರ್ ನೀವು ಹೆಂಗೆ ಹಾರ್ಟ್ ಆಪ್ರೇಷನ್ ಮಾಡ್ತೀರಿ? ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ, ಹಿಂಗೆ ಮೊದಲು ಇದು ಓಪನ್ ಮಾಡ್ತೀರಿ, 1 ಇಂಚು ಹಿಂಗೆ ತೆಗಿತೀರಿ, ಹಾರ್ಟನ್ನು ಈಚೆ ತೆಗಿತೀರಿ, ಹಿಂಗೆಲ್ಲ.
ಅದನ್ನು ಮಾಡಿದ್ರು. ಅದನ್ನು ಮಾಡ್ಕೊಂಡು ನೀವೇನಾದರೂ ಡಾಕ್ಟರ್ ಆಗಕ್ಕಾಗುತ್ತಾ? ನೋಡೋರು ಅವರೇ ಮನೇಲಿ ಕೂತ್ಕೊಂಡು ಎದೆ ಬಗ್ದ್ಬಿಟ್ಟು ಚಾಕು ತಗೊಂಡು ಹಂಗೆ ಮಾಡ್ಕೊಳಕ್ಕಾಗುತ್ತಾ? ಮಾಡ್ಕೊಳಕ್ಕಾಗಲ್ಲ. ಅವ್ರು ಪ್ರಶ್ನೆ ಕೇಳ್ತಾವ್ರೆ, ಅವನು ಡಾಕ್ಟರ್ ಉತ್ತರ ಕೊಡ್ತಾವನೆ. ನನಗೂ ಹಂಗೆ ಪ್ರಶ್ನೆ ಕೇಳಿದ್ರು ನಾನು ಉತ್ತರ ಕೊಟ್ಟೆ. ನಾನು ಎಲ್ಲೂ ಕ್ಲಾಸ್ ಹೇಳ್ಕೊಡ್ತೀನಿ ಅಂತ ಹೇಳಿಲ್ಲ ಯಾರಿಗೂ. ಬಟ್ ಕ್ಲಾಸ್ ನನಗೆ ಹೇಳ್ಕೊಡಿ, ನನಗೆ ಹೇಳ್ಕೊಡಿ, ನನಗೆ ಹೇಳ್ಕೊಡಿ. ಈ ಆಕಾಶಿಕ ರೆಕಾರ್ಡಿಂಗ್ ಇವೆಲ್ಲ ಬ್ರಹ್ಮವಿದ್ಯೆ, ಋಷಿವಿದ್ಯೆ ಅಂತ ಕರೀತಾರೆ. ಇದು ಎಲ್ಲೋ ಜನ್ಮ ಜನ್ಮಾಂತರದಿಂದ ಬಂದವ್ರಿಗೆ ಒಲಿಯುತ್ತೆ ಹೊರತು ಎಲ್ರಿಗೂ ಆಗೋದಿಲ್ಲ. ಈ ಕೆಲವೊಂದು ಸ್ಪಿರಿಚುವಲ್ ವಿದ್ಯೆಗಳು, ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡೋರಿಗೆ ಹೇಳ್ತಾ ಇದ್ದೀನಿ. ಈ ವಿದ್ಯೆಗಳೆಲ್ಲ ವಜ್ರ ಇದ್ದಂಗೆ. ವಜ್ರಕ್ಕೆ ಯಾಕೆ ಅಷ್ಟೊಂದು ಬೆಲೆ? ದುರ್ಲಭ. ಇಡೀ ಭೂಮಂಡಲದಲ್ಲೇ ಬಹಳ ಕಡಿಮೆ ಪ್ರಮಾಣ ಇರೋದ್ರಿಂದ, ಕ್ವಾಂಟಿಟಿ ಕಡಿಮೆ ಇರೋದ್ರಿಂದ ಅದಕ್ಕೆ ಬೆಲೆ ಜಾಸ್ತಿ. ಒಂದು. ಎರಡನೇ ಒಂದು ದೃಷ್ಟಿಕೋನ ನೋಡ್ಬೇಕಂದ್ರೆ, ಇದ್ದಲೇ ವಜ್ರ. ಇದ್ದಲು ಮೊದಲು ಕಲ್ಲಿದ್ಲಾಗುತ್ತೆ. ಕಲ್ಲಿದ್ಲು ಸಾವಿರಾರು ವರ್ಷಗಳ ನಂತರ ಅದು ಡೈಮಂಡ್ ಆಗುತ್ತೆ. ಅದಕ್ಕಷ್ಟೊಂದು ಆ ಪ್ರೋಸೆಸ್ ಇದೆಯಲ್ಲ, ಇದು ಲಾಂಗ್ ಪ್ರೋಸೆಸ್ ಆಗಿರೋದ್ರಿಂದ ಅದಕ್ಕೆ ಡೈಮಂಡ್. ಆ ಥರ ಸ್ಪಿರಿಚುವಲ್ ಪ್ರಾಕ್ಟೀಸ್ಗಳೆಲ್ಲ ಇದು ಡೈಮಂಡ್ ಇದ್ದಂಗೆ. ಇಲ್ಲಿ ಕೆಲವರೆಲ್ಲ ಅಡ್ವರ್ಟೈಸ್ ಹಾಕೊಂಡು, ನಾನು ಸೇರ್ಗಟ್ಲೆ ನಿಮಗೆ ಕೊಡ್ತಾ ಇದ್ದೀನಿ ತಗೊಳ್ಳಿ, ವಜ್ರಗಳನ್ನೆಲ್ಲ ಸೇರ್ಗಟ್ಲೆ ಕೊಡ್ತಾ ಇದ್ದೀನಿ ತಗೊಳ್ಳಿ, ನೀವೊಂದು ಸೇರು ತಗೊಳ್ಳಿ ಅಂದ್ರೆ ಕೆಜಿ, ನೀವೊಂದು ಕೆಜಿ ತಗೋ, ನೀನೊಂದು ಕೆಜಿ ತಗೋ, ಕೆಜಿ ತಗೋ ಅಂದ್ರೆ ವಜ್ರ ಅಷ್ಟೊಂದು ಕೇವಲವಾಗೋಯ್ತಾ? ವಜ್ರ ಅಷ್ಟೊಂದು ಬಹಳ ಚೀಪ್ ಆಗ್ಬಿಟ್ಟೈತೆ. ಅಂದ್ರೆ ಕೆಜಿ ಗಟ್ಲೆ ಕೊಡ್ತಾವ್ರೆ. ಎಷ್ಟಪ್ಪ ಕೆಜಿ ಅಂದ್ರೆ 1000 ರೂಪಾಯಿ. 1000 ರೂಪಾಯಿಗೆ 1 ಕೆಜಿ ವಜ್ರ ತಗೊಳ್ಳಿ, ನೀನೊಂದು ಕೆಜಿ ತಗೋ, ನೀನೊಂದು ಕೆಜಿ ತಗೋ ಅಂದ್ರೆ ವಜ್ರನ ಅವ್ನು ಮಾರ್ತಾವನಿ. ಇವರು ವಜ್ರ ಅಂತ ತಗತಾವ್ರೆ. ನಿಜವಾಗ್ಲೂ 1 ಕೆಜಿ 1000 ರೂಪಾಯಿ ವಜ್ರ ಸಿಗ್ತದ? ಸಿಗೋದಿಲ್ಲ. ಬಟ್ ಮಾರ್ತಾವ್ರೆ. ತಗೊಳ್ಳೋರ್ಗೂ ಕಡಿಮೆ ಆಗಿಲ್ಲ. ಡಿಮ್ಯಾಂಡ್ ಇನ್ನೂ ಜಾಸ್ತಿ ಆಗ್ಬಿಟ್ಟಿದೆ. 2000 ರೂಪಾಯಿ ಕೊಡ್ತೀನಿ ಕೊಡಿ, 3000 ಕೊಡ್ತೀನಿ ಕೊಡಿ, 5000 ಕೊಡ್ತೀನಿ ಕೊಡಿ, 10,000 ಕೊಡ್ತೀನಿ ಕೊಡಿ ಅಂತ ತಗತಾವ್ರು ಒಂದೊಂದು ಕೆಜಿಗಳನ್ನು. ಅಂದ್ರೆ ಈ ವಿದ್ಯೆಗಳೆಲ್ಲ ಅಷ್ಟು ಸುಲಭವಾಗಿ ಒಲಿಯುವಂಥದ್ದಲ್ಲ. ಈ ವಿದ್ಯೆಗಳನ್ನ ಎಲ್ರಿಗೂ ಕಲಿಯೋದಕ್ಕೆ ಸಾಧ್ಯವಿಲ್ಲ. ದಯವಿಟ್ಟು ಕಲಿಯೋಕ್ಕೂ ಹೋಗ್ಬೇಡಿ. ಕಲ್ತ್ಕೊಳ್ಳಂಗಿದ್ರೆ ಅದರದ್ದು ಔಟ್ಪುಟ್ ರಿಸಲ್ಟು ನಿಮಗೆ ಮುಂಚೆಗಿಂತನೂ ಹೆಚ್ಚಾಗಿದ್ರೆ ದಯವಿಟ್ಟು ಮಾಡಿ. ಬಹಳ ಸಂತೋಷ. ಮುಂಚೆಗಿಂತನೂ ಕಡಿಮೆ ಆಗ್ತಾ ಇದೆ ಅಂದ್ರೆ ಬಿಟ್ಬಿಡಿ, ಅವಶ್ಯಕತೆ ಇಲ್ಲ. ನೀವೆಲ್ಲೋ ಮೈನಸ್ಗೆ ಹೋಗ್ತಾ ಇದ್ದೀರಾ. ಎಲ್ಲರೂ ಇಲ್ಲಿ ಬದಲಾವಣೆ ಜಗದ ನಿಯಮ. ಮನುಷ್ಯ ಬೆಳಿಬೇಕು ಬೆಳಿಬೇಕು ಬೆಳಿಬೇಕು. ಯಾಕೆ ಬೆಳಿಬೇಕು ಅಂದ್ರೆ ನಿಸರ್ಗ ಎಲ್ಲ ಬೆಳೆಸ್ತಾ ಇದೆ, ಎಲ್ಲರನ್ನೂ ಬೆಳೆಸ್ತಾ ಇದೆ, ಎಲ್ಲವನ್ನೂ ಬೆಳೆಸ್ತಾ ಇದೆ. ವಸ್ತುಗಳು, ಪದಾರ್ಥಗಳು, ಸಾಮಗ್ರಿಗಳು, ಮನುಷ್ಯರು, ಜೀವಿಗಳು ಎಲ್ಲವೂ ಬೆಳೀತಾ ಇದೆ. ಬೆಳಿಬೇಕು 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 ಬೆಳಿಬೇಕು. ಸೈಕಲ್ ಇತ್ತು, ಗಾಡಿ ತಗೊಂಡ, ದೊಡ್ಡ ಗಾಡಿ ತಗೊಂಡ, ಕಾರ್ ತಗೊಂಡ, ದೊಡ್ಡ ಕಾರ್ ತಗೊಂಡ, ಸೈಟ್ ತಗೊಂಡ, ಮನೆ ಕಟ್ಟದ, ಜಮೀನ್ ಕಟ್ಟದ, ಏನೋ ಒಂದ್ ಮಾಡಿ, ಆಸ್ತಿ ಪಾಸ್ತಿನಾದ್ರೂ ಮಾಡಿ. ಆಸ್ತಿ ಪಾಸ್ತಿ ಮಾಡಕ್ಕಿಲ್ವಾ? ನಮಗ್ 3 ದಾರಿ: ಜನಸೇವೆಯೇ ಜನಾರ್ದನ ಸೇವೆ. ಮಾಡಿ ಜನಗಳ ಸೇವೆ. ಕೆಲವ್ರಿಗೆ ಜನಗಳು ಕಂಡ್ರೆ ಇಷ್ಟ ಇಲ್ಲ. ಪ್ರಾಣಿ ಪಕ್ಷಿಗಳ ಸೇವೆ ಮಾಡು. ಪ್ರಾಣಿ ಪಕ್ಷಿಗಳು ಕೆಲವರು ಮಾಡಲ್ಲ. ನಿಸರ್ಗ ಸೇವೆ ಮಾಡು. ರಾಜಸ್ಥಾನದಲ್ಲಿ ಒಬ್ಬ ವ್ಯಕ್ತಿ ಒಳ್ಳೆ ಅದ್ಭುತವಾದ ಶ್ರೀಮಂತ ಅಂದ್ರೆ ಏನಂತಲ್ಲ, ಮಿಡ್ಲ್ ಕ್ಲಾಸ್, ಬಟ್ ಆಸ್ತಿವಂತ. ಶ್ರೀಮಂತ ಅಂದ್ರೆ ಒಂದು 3 ವರ್ಷಕ್ಕಾಗೋಷ್ಟು ಬ್ಯಾಕಪ್ ಇಟ್ಕೊಂಡಿರೋನು ಅಂತ ಇಟ್ಕೊಂಡು. ಗಂಡ ಹೆಂಡತಿ ಮಕ್ಕಳೆಲ್ಲ ಹೋಗ್ತಾ ಇದ್ರು. ಎಲ್ಲ ಆಕ್ಸಿಡೆಂಟ್ ಆಗಿ ಹೆಂಡತಿ ಸತ್ತೋದ್ರು, ಮಗಳು ಸತ್ತೋದ್ಲು. ಗಂಡಂಗೆ ಸ್ವಲ್ಪ ಡ್ಯಾಮೇಜ್ ಆಗೋಯ್ತು. ಬಂದ, ಅವನು ಸೂಸೈಡ್ ಮಾಡ್ಕೊಂಡ ಪಾಪ. ಬಟ್ ಸಾಯ್ಲಿಲ್ಲ, ಬದುಕ್ಬಿಟ್ಟ. ನನ್ನ ಬದುಕು ಹೀಗೆ ಆಗಬಾರ್ದು, ಏನಾದರೂ ನಾನು ಸಾಧನೆ ಮಾಡಬೇಕು ಅಂತೇಳಿ ಒಂದು ಕೆರೆ ನಿರ್ಮಾಣ ಮಾಡೋದಕ್ಕೆ ಅವನ ಇರೋತ್ರ ದುಡ್ಡು ಗಿಡ್ಡೆಲ್ಲ ತಗೊಂಡು ಒಂದು ಕೆರೆ ನಿರ್ಮಾಣ ಮಾಡ್ದ. ಅಂದ್ರೆ ಮರುಭೂಮಿಯಲ್ಲಿ, ಬರಡು ಭೂಮಿಯಲ್ಲಿ ಕೆರೆ ನಿರ್ಮಾಣ ಮಾಡ್ದ. ನಾನು ಅದನ್ನ ನೇರವಾಗಿ ಹೋಗಿ ಭೇಟಿ ಮಾಡಿದ್ದೀನಿ. ನಾನು ಹೋಗಿ ಭೇಟಿ ಮಾಡಿದಾಗ 150 ಕೆರೆಗಳನ್ನ ನಿರ್ಮಾಣ ಮಾಡಿದ್ದ ಆಲ್ರೆಡಿ. ಈಗ ಅಂದ್ರೆ ಲಾಸ್ಟ್ 2000 ಯಾರೋ, ನನಗೆ ಹಿಂದಿ ಚೆನ್ನಾಗಿ ಮಾತಾಡ್ತೀನಿ, ಓದ್ತೀನಿ, ಬರಿತೀನಿ, ಯಾರೋ ಒಬ್ರು ನಾರ್ತ್ ಅವ್ರು ಹಂಗೆ ಪರಿಚಯ ಆಗಿದ್ರು. ಮೊನ್ನೆ ಎಲ್ಲ ಸಿಕ್ಕಿದ್ರು ಏರ್ಪೋರ್ಟ್ ಅಲ್ಲಿ. ಕುತ್ಕೊಂಡು ಮಾತಾಡಿಸ್ದೆ, ಆಫೀಸ್ ಸಿಕ್ಕರದೆ ಕುತ್ಕೊಂಡು ನೋಡಿದೆ. ಈಗ ಆತ 1,500 ಕೆರೆಗಳನ್ನ ನಿರ್ಮಾಣ ಮಾಡಿದ್ದಾನೆ. ವಾಹ್, ಬೇಷ್ ಕಣೆಯ. ಇದು ಸಮಾಜಕ್ಕೆ ಕೊಡುಗೆ. ಮರುಭೂಮಿಯಲ್ಲಿ, ಬರಡು ಭೂಮಿಯಲ್ಲಿ ಹೆಂಡತಿ ಮಕ್ಕಳೆಲ್ಲ ಸತ್ತೋದ್ರು ಕೂಡ 1,500 ತರ ಕೆರೆಗಳನ್ನ ನಿರ್ಮಾಣ ಮಾಡಿ ನೀರ್ ನಿಲ್ಲೋ ತರ ಮಾಡ್ಕೊಂಡಿದ್ದಾನೆ. ಇದು ಸ್ಪಿರಿಚುಯಾಲಿಟಿ ಅಂದ್ರೆ. ಅವ್ನು ಸ್ಪಿರಿಚುವಲ್ ವ್ಯಕ್ತಿ ಅಲ್ಲ, ಎಲ್ಲೂ ಹಾಕೊಂಡಿಲ್ಲ ಬೋರ್ಡು. ಬಟ್ ಜನಸೇವೆ ಮಾಡದ್ನ ಇಲ್ಲ, ಪ್ರಾಣಿ ಪಕ್ಷಿಗಳ ಸೇವೆ ಮಾಡದ್ನ ಇಂಡೈರೆಕ್ಟ್ ಆಗಿ ಮಾಡ್ತಾವ್, ಡೈರೆಕ್ಟ್ ಆಗಿಲ್ಲ. ಬಟ್ ನಿಸರ್ಗ ಸೇವೆ ಮಾಡ್ದ, ಪ್ರಕೃತಿಯನ್ನ ಉಳಿಸ್ದ. ಎಂತಹ ಗ್ರೇಟ್ ಇವನು. ಇಂಥವ್ರಿಗೆ ಭಾರತ ರತ್ನ ಪ್ರಶಸ್ತಿ ಕೊಡಬೇಕು, ಪದ್ಮಶ್ರೀ ಪ್ರಶಸ್ತಿಗಳನ್ನ ಕೊಡಬೇಕು. ಇದನ್ನ ಮಾಡ್ತಾವನೆ. ಇದನ್ನ ನಾನು ಸ್ಪಿರಿಚುಯಾಲಿಟಿ ಅಂತ ಒಪ್ಕೊಳ್ತೀನಿ. ಈ 3ರಲ್ಲಿ ಯಾವ್ದಾದ್ರು ಒಂದು ಮಾಡಿ. ಯಾವುದು ಮಾಡ್ತಾ ಇಲ್ಲ. ನೀವು ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡಿದ್ಮೇಲೆ ನಿಮ್ಮ ಆದಾಯ ಹೆಚ್ಚು ಮಾಡ್ಕೊಂಡ್ರ, ಕಡಿಮೆ ಮಾಡ್ಕೊಂಡ್ರ?
ನಿಮ್ಮ ಸ್ನೇಹ ಸಂಬಂಧಗಳಲ್ಲಿ ಏನಾದರೂ ಬೆಳೆಯೋದಕ್ಕೆ ಏನಾದರೂ ಅನುಕೂಲ ಆಯ್ತಾ, ಅಥವಾ ದೂರ ಆಗೋದಕ್ಕೆ ಅನುಕೂಲ ಆಯ್ತಾ? ಈ ಸ್ಪಿರಿಚುಯಾಲಿಟಿಯಿಂದ ಪ್ಲಸ್ ಆಯ್ತಾ, ಮೈನಸ್ ಆಯ್ತಾ, ಅಥವಾ ನ್ಯೂಟ್ರಲ್ ಇದ್ದೀರಾ? ಇನ್ನು ಎಷ್ಟು ವರ್ಷ ಬೇಕು ಪ್ಲಸ್ ಆಗೋದಕ್ಕೆ? ಮೈನಸ್ ಆಗೋದಕ್ಕೆ ಆಲ್ರೆಡಿ ನಾನು ಬೇಜಾನ್ ನೋಡ್ಬಿಟ್ಟಿದ್ದೀನಿ. ಹಂಗಂತೇಳಿ ಎಲ್ರಿಗೂ ಹಿಂಗೆ ಅಂತಿಲ್ಲ. ನನ್ನ ಅದೃಷ್ಟನೋ ಬಂದವರೆಲ್ಲ ಇಂಥವ್ರೆ ಸಿಗ್ತಾರೆ. ಅಕ್ಕಪಕ್ಕದವರು, ರಿಲೇಷನ್ಗಳು, ಫ್ರೆಂಡ್ ಸರ್ಕಲ್ಲು, ಅವ್ರ ಹೆಂಡ್ತಿ, ನನಗೆ ಕ್ಲೈಂಟ್ ಅಲ್ಲ ಅವರು, ಸುಮ್ಮನೆ ಹೊರಗಡೆಯವರು. ಅವ್ರು ಎಲ್ಲ ನೋಡಿದ್ರೆ ಎಲ್ಲ ಇಂಥವ್ರೆ ಸಿಗ್ತಾರೆ. ಅದಕ್ಕೆ ನಾನು ಆಡೋ ಮಾತುಗಳು ಕೂಡ ಹಂಗೆ ಇರ್ತವೆ. ಬಟ್ ನಾನು ಹೇಳ್ತಾ ಇರೋದು, ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡಿದ್ಮೇಲೆ, ಯಾವುದೇ ಸೂಕ್ಷ್ಮ ಸ್ಥೂಲ ವಿದ್ಯೆಗಳು ಕಲ್ತ್ಕೊಂಡ್ಮೇಲೆ ನಿಮ್ಮ ಜೀವನ ಅಭಿವೃದ್ಧಿ ಸಮೃದ್ಧಿ ಆಯ್ತಾ, ಅಥವಾ ನಿಂತಲ್ಲೇ ನಿಂತಿದ್ದೀರಾ, ಮೈನಸ್ಗೆ ಹೋಗಿದ್ದೀರಾ? ಇದನ್ನ ತಿಳ್ಕೊಳ್ಳಿ. ಇದನ್ನ ತಿಳ್ಕೊಂಡ ಮೇಲೂ ಕೂಡ ನಾನು ಮೈನಸ್ ಅಲ್ಲಿ ಇದ್ದೀನಿ ಅಂದ್ರೆ ಇನ್ನೂ ಯಾಕೆ ಮಾಡ್ತಾ ಇದ್ದೆ? ಬಿಟ್ಬಿಡು, ಲೀವ್ ಇಟ್. ಸೊ ಮಾಡೋದಿಲ್ಲ. ಮನುಷ್ಯನಿಗೆ ಎಷ್ಟೇ ನೀವು ವಾಡದ ಬುದ್ಧಿ ಹೇಳಿದ್ರು ಕೂಡ ಅವನ ಜೀವನದಲ್ಲಿ ಉದ್ಧಾರ ಆಗೋದು ಬಹಳ ಬಹಳ ಕಷ್ಟ. ಯಾಕೆ ಈ ರೀತಿ ಮಾಡ್ತಾರೆ ಅಂದ್ರೆ, ಕನ್ಕ್ಲೂಷನ್ ಕೊಡ್ತಾ ಇದ್ದೀನಿ. ಇದು ಕಲಿಯುಗ ಅಲ್ಲ, ದಯವಿಟ್ಟು ತಿಳ್ಕೊಂಬಿಡಿ. ಇದು ಕನ್ಫ್ಯೂಷನ್ ಯುಗ. ಇದು ಕಲಿಯುಗ ಅಲ್ಲ, ಇದು ಕನ್ಫ್ಯೂಷನ್ ಯುಗ. ಒಂದು. ಎರಡನೇದೇನು ಅಂದ್ರೆ, ನಿಸರ್ಗದಲ್ಲೇ ಒಂದು ಕನ್ಫ್ಯೂಷನ್ ಅನ್ನ ನಾವು ಐಡೆಂಟಿಫೈ ಮಾಡ್ಬೋದು. ಏನು ಅಂದ್ರೆ, ಒಂದು ಒರಿಜಿನಲ್ ಉಟ್ಕೊಂಡ್ರೆ 10 ಡೂಪ್ಲಿಕೇಟ್ಗಳು ಉಟ್ಕೋತವೆ. ಪಾಪ 10 ಮಧ್ಯೆ ಒರಿಜಿನಲ್ ಹೆಂಗ್ ಹುಡ್ಕಕ್ ಸಾಧ್ಯ? ಮನುಷ್ಯನಿಗೆ ಸಾಧ್ಯವಿಲ್ಲ. ಈಗ 10 ಮಧ್ಯೆ ಒಂದು ಒರಿಜಿನಲ್ ಐತೆ, ಅದನ್ನು ಡೌಟ್ ತರನೇ ಕಾಣ್ತಾವನೆ. ಈ ನನ್ನ ಮಗ ಏನ ಕಳ್ಳನಾಗ್ಬಿಟ್ಟಿದ್ರೇನು, ಸುಳ್ಳಾಗ್ಬಿಟ್ಟಿದ್ರೇನು, ಮೋಸಗಾರ ಆಗ್ಬಿಟ್ಟಿದ್ರೇನು? ಒರಿಜಿನಲ್ ತಲೆ ಮೇಲೆ ಹೊಡೆದಂಗೆ ಐತೆ ಡೂಪ್ಲಿಕೇಟ್. ಸೊ ಹಂಗಾಗಿರೋದ್ರಿಂದ ಏನ್ ಮಾಡ್ತಾರೆ? ಕನ್ಫ್ಯೂಷನ್. ಸೊ ಒರಿಜಿನಲ್ ಸೇರಿ ಡೂಪ್ಲಿಕೇಟ್ ಅಲ್ಲಿ ಹಾಕಿ ಇದು ಡೂಪ್ಲಿಕೇಟ್, 11 10 ಗುರುಜಿ, 11 ಡೂಪ್ಲಿಕೇಟು. ಕರೆಕ್ಟ್ ಕಣೆ ನೀನ್ ಹೇಳಿದ್, ಸೂಪರ್. 11 ಮತ್ತು ಒರಿಜಿನಲ್ ಇಲ್ಲಪ್ಪ, ಒರಿಜಿನಲ್ ಇಲ್ಲ. ಈ ಕನ್ಕ್ಲೂಷನ್ ತಿಳ್ಕೊಳ್ಳಿ. ಕನ್ಫ್ಯೂಷನ್ ಯುಗ ಯಾಕೆ ಹೇಳಿದೆ ಅಂತಂದ್ರೆ, 10ರಲ್ಲಿ ಒಂದೇ ಒರಿಜಿನಲ್ ಇರೋದು, ಇನ್ನು ಮಿಕ್ಕಿದೆಲ್ಲ ಡೂಪ್ಲಿಕೇಟು. ಆ ಡೂಪ್ಲಿಕೇಟ್ ಹೆಚ್ಚಾಗಿರೋದ್ರಿಂದ ಒರಿಜಿನಲ್ ಪಾಪ ಕಣ್ಮರೆ ಆಗ್ಬಿಡ್ತದೆ. ಎಲೆಮರೆ ಕಾಯಿ ಅಂತ ಕರೀತಾರೆ. ಎಲೆಮರೆ ಕಾಯಿ ಅಂದ್ರೆ ಎಲೆ ಮುಚ್ಕೊಂಡ್ಬಿಟ್ಟಿರೋದು, ಅಲ್ಲಿ ಕಾಯಿ ಇರುತ್ತೆ ಅನ್ನೋದೇ ಗೊತ್ತಾಗಲ್ಲ, ಅದಕ್ಕೆ ಎಲೆಮರೆ ಕಾಯಿ ಅಂತ ಇರ್ತಾರೆ. ಈ ತರ ಸುಮಾರು ಜನ ಪ್ರಪಂಚದಲ್ಲಿದ್ದಾರೆ. ನಂದೇನೋ ಕರ್ತವ್ಯ. ಮೊನ್ನೆ ಯಾರೋ ಪ್ರಶ್ನೆ ಕೇಳಿದ್ರು, ಅದ್ಭುತವಾದ ಪ್ರಶ್ನೆ ಕೇಳಿದ್ರು. ಏನಂದ್ರೆ, ಗುರುಗಳೇ ಪಾಪ ಎಂತ ಅದ್ಭುತವಾದ ಜ್ಞಾನ ಕೊಡ್ತೀರಾ, ನಿಮ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಫಾಲೋವರ್ ಇಲ್ಲ, ಲೈಕ್ಸ್ ಇಲ್ಲ, ಕಾಮೆಂಟ್ ಇಲ್ಲ, ವ್ಯೂಸ್ ಇಲ್ಲ, ಆದ್ರೂ ಮಾಡ್ತಾ ಇದೀರಲ್ಲ, ಯಾಕೆ ಮಾಡ್ತೀರಾ ಗುರುಗಳೇ ಅಂತ ಕೇಳ್ದ. ಒಂದು ಜೀವನ ನಡಿಬೇಕಲ್ಲ, ಅದಕ್ಕೆ ಅಂತ. ಎರಡನೇದು ಬಂದು ದಶರಥ್ ಮಾಂಜೆ ಅಂತ ನೀವೆಲ್ಲ ನೋಡಿರ್ತೀರ ಯೂಟ್ಯೂಬ್ ಅಲ್ಲಿ. ದೊಡ್ಡ ಬೆಟ್ಟನ ಕೊರೆದ್ಬಿಟ್ಟು ರೋಡ್ ಮಾಡವನೆ. ಅವ್ರ ಹೆಂಡತಿ ಸತ್ತೋದ್ಲು. ಆ ಕೋಪಕ್ಕೆ ಬೆಟ್ಟನ ಕೊರೆದು ಮಾಡಿದ್ಲು. ಬೈತಾರೆ, ಹೊಡಿತಾರೆ, ಅವ್ನಿಗೆ ಏನೇನೋ ಮೋಸ ಮಾಡ್ತಾರೆ. ಆ ಪಿಕ್ಚರ್ ಬಂದೈತೆ, ಅದು ದಶರಥ್ ಮಾಂಜೆ ಅಂತ. ಮೌಂಟೇನ್ ಮ್ಯಾನ್ ಅಂತ ಏನೋ ಇದೆ, ಅದನ್ನ ನೋಡಿ ಬಹಳ ಚೆನ್ನಾಗಿದೆ. ಅವನ ಹೆಸರೇನು ನವಾದಿಸ್ ಏನೋ ಅವನ ಹೀರೋ. ತುಂಬಾ ಚೆನ್ನಾಗಿದೆ. ಸೊ ಗ್ರೇಟ್ ಮೂವಿ, ಬಹಳ ಇನ್ಸ್ಪೈರಿಂಗ್ ಮೂವಿ, ನೋಡಿ. ಬಟ್ ಅದೇ ರೀತಿ ಏನಕ್ಕೆ ಮಾಡ್ತಾವನೆ ಅಂದ್ರೆ, ಯಾರೇ ಬೈದ್ರು, ಹೊಡೆದ್ರು, ಅವ್ನಿಗೆ ಹಾವು ಕಚ್ಚಿದ್ರು, ಕಾಲ್ನ ಬೆಟ್ಟನ ಕಟ್ ಮಾಡ್ಕೊಂಡು ಆ ಬೆಟ್ಟನ ಕೊರೆದ್ಬಿಟ್ಟು ರೋಡ್ ಮಾಡ್ಬಿಡ್ತಾನೆ. ಯಾಕೆ ಅಂದ್ರೆ, ಆ ಬೆಟ್ಟ ಏನಾದ್ರೂ ಇವನು ಕೊರೆದಿಲ್ಲ ಅಂದ್ರೆ ಸುಮಾರು 13-14 ಕಿಲೋಮೀಟರ್ ದೂರ ಸುತ್ಕೊಂಡು ಹೋಗ್ಬೇಕು. ಬೆಟ್ಟ ಕೊರೆದ್ರೆ 1.5 ಕಿಲೋಮೀಟರ್ 2 ಕಿಲೋಮೀಟರ್ ಐತೆ. ಒಬ್ಬನೇ, ಒನ್ ಮ್ಯಾನ್ ಆರ್ಮಿ, ಒಬ್ಬನೇ ಬೆಟ್ಟ ಕೊರೆದ. ಅದೇ ರೀತಿ ಅವನಿಗೆ ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ ಇಲ್ಲ. ನನಗೇನೋ ಅವಾರ್ಡ್ ಕೊಡ್ತಾರೆ, ಪದ್ಮಶ್ರೀ, ಭಾರತ ರತ್ನ ಕೊಡ್ತಾರೆ, ನಾನು ಇಲ್ಲಿ ರೋಡ್ ಮಾಡ್ತಾ ಇರೋದ್ರಿಂದ ನಾನು ಏನೋ ಫೇಮಸ್ ಆಗ್ಬಿಡ್ತೀನಿ, ನನಗೆ ಯಾರೋ ದುಡ್ಡು ಕೊಡ್ತಾರೆ, ಏನು ಎಕ್ಸ್ಪೆಕ್ಟೇಷನ್ ಇಲ್ಲ, ಝೀರೋ ಎಕ್ಸ್ಪೆಕ್ಟೇಷನ್. ಅದಕ್ಕೋಸ್ಕರ ಅವನ ಕರ್ತವ್ಯವನ್ನು ಮಾಡಿ ಮುಗಿಸ್ಬಿಟ್ಟ ಪುಣ್ಯಾತ್ಮ, ಮಹಾತ್ಮ. ಈಸ್ ಎ ಸ್ಪಿರಿಚುವಲ್ ಮಾಸ್ಟರ್, ಈಸ್ ಎ ಸ್ಪಿರಿಚುವಲ್ ಮ್ಯಾನ್. ಮೌಂಟೇನ್ ಮ್ಯಾನ್ ಅಂತ ಸಿನಿಮಾ ಟೈಟ್ಲು ನಾನು ಕೊಡ್ತಾರೆ. ಈಸ್ ಎ ಸ್ಪಿರಿಚುವಲ್ ಮ್ಯಾನ್. ಸೊ ನಂದು ಅದೇ ಧ್ಯೇಯನೇ. ನೀವು ಯಾರು ಲೈಕ್ ಮಾಡಿ, ಮಾಡದೆ ಹೋಗಿ ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಬೇಡಿ, ತೊಂದರೆ ಇಲ್ಲ. ನನ್ನ ಅನುಭವಗಳನ್ನು ನಾನು ಹಂಚ್ಕೊತಾನೆ ಇರ್ತೀನಿ. ಬಂದ್ರೆ ಬನ್ನಿ, ಬರ್ದಿದ್ರೆ ಬಿಟ್ಬಿಡಿ. ಪಾಸಿಟಿವ್ ಕಾಮೆಂಟ್ ಹಾಕ್ತೀರಾ ಸಂತೋಷ, ನೆಗೆಟಿವ್ ಕಾಮೆಂಟ್ ಹಾಕ್ತೀರಾ ಡಬಲ್ ಸಂತೋಷ. ನೀವು ಏನೇ ಮಾಡಿದ್ರು ಕೂಡ ಗುರುಗಳು ಹೇಳದಂತಹ ಆಜ್ಞೆ, ಅದನ್ನ ಚಾಚು ತಪ್ಪದೆ ಫಾಲೋ ಮಾಡ್ತಾ ಇದೀನಿ. ದಶರಥ್ ಮಾಂಜೆಗೆ ಏನೋ ಒಂದು ಇನ್ಸ್ಪಿರೇಷನ್ ಇತ್ತು, ಅದಕ್ಕೋಸ್ಕರ ಅದನ್ನ ಬೆಟ್ಟನ ಕೊರೆದು ರೋಡ್ ಮಾಡ್ದ.
ನನಗೂ ಏನೋ ಒಂದು ಇನ್ಸ್ಪಿರೇಷನ್ ನಮ್ಮ ಗುರುಗಳು ಕೊಟ್ಟಿದ್ದಾರೆ. ನಾನು ಅದನ್ನ ಹಿಡ್ಕೊಂಡು ಜೀವನ ಮಾಡ್ತಾ ಇದ್ದೀನಿ. ನೀವು ಯಾರು ಸಪೋರ್ಟ್ ಮಾಡಿದ್ರು ಸರಿ, ಮಾಡಲಿಲ್ಲ ಅಂದ್ರೂ ಸರಿನೇ, ನಾನು ಮಾಡೇ ಮಾಡ್ತೀನಿ. ಒಬ್ರು ಬಂದರೂ ಸಾಕು, ಸತ್ಸಂಗಕ್ಕೆ ಒಬ್ಬ ಬಂದರೂ ಸಾಕು, ನಾನು ಮಾಡ್ತೀನಿ. ಒಬ್ಬವನಲ್ಲ, ಇಲ್ಲಪ್ಪ ಮಾಡಲ್ಲ ಅಂತಿಲ್ಲ, ಗ್ಯಾರಂಟಿ ಮಾಡ್ತೀನಿ. ನಂದೇನು ಅಂತ ನನ್ನ ಕ್ಲಾಸಿಗೆ ಬಂದವ್ರಿಗೆ ಗೊತ್ತಿರ್ತದೆ, ಖಂಡಿತವಾಗ್ಲೂ ನಾನು ಮಾಡೇ ಮಾಡ್ತೀನಿ. ಸೊ ಹಂಗಾಗಿರೋದ್ರಿಂದ ಏನಕ್ಕೆ ಮಾಡ್ತೀರಾ ಅಂತ ಕೇಳೋದು ಅದಕ್ಕೆ ಉತ್ತರ ಕೊಟ್ಟಿದ್ದೀನಿ. ನಂದು ಗುರುಗಳು ಒಂದು ಪ್ಲಾನ್ ಹಾಕೊಟ್ಬಿಟ್ಟವ್ರು, ಹಿಂಗೆ ಹೋಗ್ಬೇಕು ಅಂತ. ಸೊ ಆ ಒಂದು ಹಾದಿಯಲ್ಲಿ ನಾನು ನಡೀತಾ ಇದ್ದೀನಿ, ನಿಧಾನವಾಗಿ ಹೆಜ್ಜೆಗಳನ್ನು ಹಾಕ್ತಾ ಇದ್ದೀನಿ. ಬೆಳಿಬೇಕು ಅನ್ನೋ ನನಗೆ ಯಾವುದೇ ಒಂದು ಹಂಬಲ ಇಲ್ಲ. ನಾನು ಫೇಮಸ್ ಆಗ್ಬಿಡ್ಬೇಕು, ನಾನು ಫುಲ್ ಸೂಪರ್ ಸ್ಟಾರ್ ಆಗ್ಬಿಡ್ಬೇಕು, ಆ ಥರ ಇಲ್ಲ. ಸೂಪರ್ ಸ್ಟಾರ್ ನಿಜವಾಗ್ಲೂ ನನಗೆ ಆಗೋ ಯೋಗ್ಯತೆ ಅರ್ಹತೆ ಇದೆ. ಅದು ನಿಸರ್ಗ ನನ್ನನ್ನು ಕರ್ಕೊಂಡೋಗಿ ಯಾವ್ಯಾವ ಸಮಯಕ್ಕೆ ಎಲ್ಲೆಲ್ಲಿ ಬಿಡ್ಬೇಕು ಅಲ್ಲಿ ಬಿಡ್ತದೆ. ನನ್ನ ಗುರುಗಳ ಅನುಗ್ರಹ ಆದರೆ ನಾನು ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಒಂದೇ ಸಲ ಪಟಕ್ಕಂತ ಚಿಟಿಕೆ ಹೊಡಿ ಅಷ್ಟರಲ್ಲಿ ಚೇಂಜ್ ಆಗ್ಬಿಡ್ತೀನಿ. ಅದು ನಾನು ನನಗೂ ಕೆಪಾಸಿಟಿ ಇದೆ, ಮಾಡ್ಕೊಳ್ಳೋ ಕೆಪಾಸಿಟಿ ಇದೆ, ಬಟ್ ನಾನು ಮಾಡಲ್ಲ. ನಿಸರ್ಗ ಮಾಡಬೇಕು, ಇಲ್ಲ ಗುರುಗಳು ಮಾಡಬೇಕು. ಐ ಆಮ್ ವೆಯ್ಟಿಂಗ್. ಸೊ ನನ್ನ ಸರದಿ ಬರೋವರೆಗೂ ನಾನು ವೆಯ್ಟ್ ಮಾಡ್ತಾನೆ ಇರ್ತೀನಿ. ಬಟ್ ಬೆಳೆಯೋದಂತೂ ಖಡಾಖಂಡಿತ ಪರಮಸತ್ಯ. ಅದು ಬೆಳೆಯೋದು ಯಾವಾಗ ಅನ್ನೋದು ಅದು ನನ್ನ ಕೈಯಲ್ಲಿ ಇದ್ರೂ ಕೂಡ ನಾನು ಅದನ್ನು ಬಳಸೋದಿಲ್ಲ. ಅದು ನಿಸರ್ಗ, ತಾಯಿ ಜಗನ್ಮಾತೆ, ನನ್ನ ಗುರುಗಳು ಅವ್ರು ಯಾವಾಗ ಅನುಗ್ರಹಿಸ್ತಾರೋ ಅವಾಗ ನಾನು ಖಂಡಿತವಾಗ್ಲೂ ಹೋಗ್ತೀನಿ, ಬೆಳೆದೇ ಬೆಳಿತೀನಿ. ಎನಿವೆ, ನಾನು ಆಧ್ಯಾತ್ಮಿಕ ವ್ಯಕ್ತಿ. ಇವತ್ತು ಸತ್ಸಂಗ ಕಾರ್ಯಕ್ರಮದ ವಿಷಯ ಒಂದಷ್ಟು ವಿಚಾರಗಳನ್ನು ವಿನಿಮಯ ಮಾಡ್ಕೊಂಡಿದ್ದೀನಿ. ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿರೋದಕ್ಕಿಂತ ದಯವಿಟ್ಟು ಮತ್ತೊಮ್ಮೆ ನೋಡಿ, ನಾನು ಹೇಳೋದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಇಲ್ಲಿ ಒಂದೇ ಬ್ರಹ್ಮಾಸ್ತ್ರ ಏನು ಅಂತಂದರೆ, ಅರ್ಥ ಮಾಡ್ಕೊಂಡವನೇ ಇಲ್ಲಿ ಪರಮಜ್ಞಾನಿ, ಅರ್ಥ ಮಾಡ್ಕೊಂಡವನೇ ಇಲ್ಲಿ ನಿಜವಾಗ್ಲೂ ಅದೇ ಬ್ರಹ್ಮಾಸ್ತ್ರ. ಅರ್ಥ ಮಾಡ್ಕೊಳ್ಳೋದೇ ಬ್ರಹ್ಮಾಸ್ತ್ರ. ಅಪಾರ್ಥ ಮಾಡ್ಕೊಂಡ್ರೆ ಎಕ್ಕುಟೋದ ನರಕ ಪ್ರಾಪ್ತಿ, ಅರ್ಥ ಮಾಡ್ಕೊಂಡ್ರೆ ಸ್ವರ್ಗ ಪ್ರಾಪ್ತಿ. ಅದಕ್ಕೋಸ್ಕರ ಹೇಳೋದನ್ನೆಲ್ಲವನ್ನ ಅರ್ಥ ಮಾಡ್ಕೊಳ್ಳಿ. ಬದಲಾವಣೆ ಜಗದ ನಿಯಮ. ನಾವು ಏನೇ ಮಾಡಿದ್ರೂ ಅದು ನಮ್ಮನ್ನು ಅಭಿವೃದ್ಧಿ ಸಮೃದ್ಧಿಯತ್ತ ಮುಂದೆ ಸಾಗಿಸ್ಬೇಕು. ಅದು ನಮ್ಮನ್ನು ಅಭಿವೃದ್ಧಿ ಸಮೃದ್ಧಿಗೆ ಸಾಗಿಸ್ತಾ ಇಲ್ಲ, ಮೈನಸ್ಸಿಗೆ ತಗೊಂಡೋಗ್ತಾ ಇದೆ ಅಂದರೆ ಸ್ಟಾಪ್, ಲೀವ್ ಇಟ್, ಬಿಟ್ಬಿಟ್ಟು ಬೆಳೆಯೋದಕ್ಕೆ ಏನು ಮಾಡ್ಬೇಕು ಅದನ್ನು ನೋಡ್ಕೊಳ್ಳಿ. ನಿಂತ ನೀರು ವಿಷಕಾರಿ. ಸ್ಟ್ಯಾಗ್ನೆಂಟ್ ವಾಟರ್ ಇಸ್ ಎ ಪಾಯ್ಸನ್. ಹರಿಯೋ ನೀರಿಗೆ ನೀವು ವಿಷ ಹಾಕಿದ್ರು ಕೂಡ ಅದು ಅಮೃತವಾಗಿ ಹಂಗೆ ಕನ್ವರ್ಟ್ ಆಗ್ಬಿಡ್ತದೆ. ಯಾಕೆ ನೀವು ಹರಿಯೋ ನೀರಿಗೆ ವಿಷ ಆಗಕ್ಕೆ ಸಾಧ್ಯವಿಲ್ಲ. ಸೊ ಹಂಗಾಗಿರೋದ್ರಿಂದ ವಿಷ ಹಾಕಿದ್ರು ಕೂಡ ಅದು ಹಂಗೆ ಅಮೃತವನ್ನ ಮಾಡ್ಕೊಂಡು ಟರ್ನ್ ಆಗ್ಬಿಡ್ತದೆ. ಅದಕ್ಕೆ ಹರಿಯೋ ನೀರಾಗಿ. ಹರಿಯೋ ನೀರು ಅಂತಂದ್ರೆ ನಿಸರ್ಗದ ಜೊತೆ ಲೀಲಾಜಾಲವಾಗಿ ಹೋಗ್ತಾ ಇರ್ಬೇಕು ಅದ್ರ ಜೊತೆಗೆ. ಆದ್ರಿಂದ ಬಹಳ ಸಂತೋಷ ಆಯಿತು. ತಮ್ಮ ಅತ್ಯಮೂಲ್ಯವಾದ ಸಮಯವನ್ನ ವಿನಿಯೋಗಿಸಿ ಈ ಒಂದು ಸತ್ಸಂಗ ಕಾರ್ಯಕ್ರಮಕ್ಕೆ ಬಂದಿದ್ರಿ. ಯಾರ್ಯಾರು ವಿಡಿಯೋ ನೋಡ್ತೀರಾ ನಿಮ್ಮೆಲ್ಲರಿಗೂ ಕೂಡ ಒಂದಷ್ಟು ಜ್ಞಾನ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಸೊ ಆ ಜ್ಞಾನನ ಅರ್ಥ ಮಾಡಿಕೊಂಡು ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಯಾರಿಗೇನಾದರೂ ಮಾರ್ಗದರ್ಶನ, ಸ್ಪಷ್ಟತೆ, ಮಾರ್ಗದರ್ಶನ, ಪರಿಹಾರ, ಈ ಮೂರು ನನ್ನ ಮೂಲ ಆದ್ಯ ಕರ್ತವ್ಯ. ನನ್ನ ಕಾಯಕ ಇದು. ಸ್ಪಷ್ಟತೆ, ಮಾರ್ಗದರ್ಶನ, ಪರಿಹಾರ. ಇದಕ್ಕೆ ನೇರವಾಗಿ ಬಂದು ಭೇಟಿ ಮಾಡಿ. ದಯವಿಟ್ಟು ಫೋನ್ ಸರ್ವಿಸ್ ಕೊಡಿ ಅಂತ ಕೇಳಬೇಡಿ. ನಾನು ಫೋನ್ ಸರ್ವಿಸನ್ನು ಕೊಡಲ್ಲ. ನೇರವಾಗಿ ಬಂದು ಭೇಟಿ ಮಾಡಿದವರು ಮಾತ್ರ ಈ ಒಂದು ಸೌಲಭ್ಯಗಳು. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ. ಓಕೆ ಸ್ನೇಹಿತರೆ, ನಾನು ನಿರ್ಗಮಿಸ್ತಾ ಇದ್ದೀನಿ. ಓಂ ಶ್ರೀ ಗುರುಭ್ಯೋ ನಮಃ.